ದೇವರ ವಾಕ್ಯದಂಥ ಜೀವನಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಜಿನಿಕಿ. ಬನ್ನಿ ಇವತ್ತಿನ ಸಂಚಿಕೆಯನ್ನು ಆರಂಭಿಸೋಣ. ಇವತ್ತು ನಾವು ಚರ್ಚೆ ಮಾಡಲಿಕ್ಕಿರುವ ವಿಷಯ ಶಾಪದಿಂದ ಆಶೀರ್ವಾದದೆಡೆಗೆ ಎಂಬುದಾಗಿ. ಸೊ ಶಾಪವು ಈ ಲೋಕದಲ್ಲಿ ಹೇಗೆ ಬಂತು, ಹೇಗೆ ಆರಂಭ ಆಯಿತು ಎಂಬುದನ್ನು ನಾವು ನೋಡೋದಾದರೆ ಆದಿಕಾಂಡದ ಮೊದಲನೆಯ ಅಧ್ಯಾಯಗಳಲ್ಲಿ ನಾವು ಅದನ್ನು ನೋಡ್ಬೋದು. ನಾವು ಕೆಲವೊಂದು ವಚನಗಳನ್ನು ಓದಿ ಪ್ರಾರಂಭಿಸೋಣ. ದೇವರು ತಾನು ಉಂಟು ಮಾಡಿದ್ದನ್ನೆಲ್ಲ ನೋಡಲಾಗಿ ಅದು ಬಹು ಒಳ್ಳೆಯದಾಗಿತ್ತು. ಹೀಗೆ ದೇವರು ಎಲ್ಲವನ್ನ ಸೃಷ್ಟಿಸಿದ ಮೇಲೆ, ಎಲ್ಲವನ್ನ ನೋಡಿದಾಗ ಎಲ್ಲವೂ ಒಳ್ಳೆಯದಾಗಿತ್ತು. ದೇವರು ಈ ಭೂಮಿಯಲ್ಲಿ ಅದರಲ್ಲಿರುವುದೆಲ್ಲವನ್ನ ಸೃಷ್ಟಿಸಿದಾಗ ಎಲ್ಲವೂ ಅತ್ಯುತ್ತಮವಾದ ಸ್ಥಿತಿಯಲ್ಲಿತ್ತು, ಎಲ್ಲವೂ ಪರಿಪೂರ್ಣವಾದಂಥ ಒಂದು ಸ್ಥಿತಿಯಲ್ಲಿತ್ತು. ಯಾವ ರೀತಿಯಾದ ಕೇಡಾಗಲಿ, ಯಾವ ರೀತಿಯಾದ ಹಾನಿಗಳಾಗಲಿ ಇರಲಿಲ್ಲ. ನಂತರ ದೇವರು ಮಾನವನನ್ನು ಭೂಮಿಯ ನೆಲದ ಮಣ್ಣಿನಿಂದ ಸೃಷ್ಟಿಸಿ ಅವನ ಮೂಗಿನೊಳಗೆ ಜೀವ ಶ್ವಾಸವನ್ನು ಊದಿದಾಗ ಅವನು ಸಹ ಒಬ್ಬ ಜೀವಿಸುವ ವ್ಯಕ್ತಿಯಾದನು, ನಮ್ಮ ಮತ್ತು ನಿಮ್ಮ ಹಾಗೆ. ನಂತರ ದೇವರು ಅವನ ಒಬ್ಬಂಟಿಗನಾಗಿರುವುದನ್ನು ನೋಡಿ ಅದನ್ನು ಒಳ್ಳೆಯದಲ್ಲ ಅಂತ ಕಂಡು ದೇವರು ಅವನಿಗೋಸ್ಕರವಾಗಿ, ಅವನ ಸಹಾಯಕ್ಕಾಗಿ ಒಬ್ಬ ಹೆಣ್ಣನ್ನು ಅವನಿಗೋಸ್ಕರ ಸೃಷ್ಟಿಸುತ್ತಾರೆ. ಅವಳ ಹೆಸರೇ ಹವ್ವ ಎಂಬುದಾಗಿ. ಹೀಗೆ ದೇವರು ಆದಾಮ್ ಮತ್ತು ಹವ್ವ ಇವರಿಬ್ಬರನ್ನು ಒಂದು ಸುಂದರವಾದ ತೋಟದಲ್ಲಿ, ಅದರ ಹೆಸರು ಏದೆನ್ ಎಂಬುದಾಗಿ, ಏದೆನ್ ತೋಟದಲ್ಲಿ ದೇವರು ಅವ್ರನ್ನ ಇರಿಸಿ ಅವರಿಗೆ ಒಂದು ಹಗುರವಾದ ಕೆಲಸವನ್ನು ನೀಡಿ ಅವರಿಗೆ ಸಮಸ್ತವನ್ನು ಒದಗಿಸಿ ಅವರನ್ನು ಸಮೃದ್ಧಿಯಾದ ಸ್ಥಳದಲ್ಲಿ ಸಮೃದ್ಧಿಯಾಗಿ ಅವರನ್ನ ಇಟ್ಟರು. ನಂತರ ದೇವರು ಅವರನ್ನು ಆಶೀರ್ವದಿಸಿ ಅವರಿಗೆ ಹೀಗೆ ಹೇಳಿದರು. ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು. ಪ್ರಿಯರೇ, ನೀವು ಒಂದು ನಿಮಿಷ ಯೋಚನೆ ಮಾಡಿ ನೋಡಿ. ಮಾನವನ ಕಿವಿಗೆ ಬಿದ್ದಂಥ ಮೊದಲ ಮಾತುಗಳೇ ಸ್ವತಃ ದೇವರ ಬಾಯಿಂದ ಬಂದಂಥ ಆಶೀರ್ವಾದದ ಮಾತುಗಳು. ಒಂದು ನಿಮಿಷ ನೀವು ಯೋಚನೆ ಮಾಡಿ ನೋಡಿ. ಒಂದು ವೇಳೆ ನೀವು ಸಹ ಅಥವಾ ನಾವು ಸಹ ಅದೇ ಒಂದು ಸ್ಥಿತಿಯಲ್ಲಿ ಇರೋದಾದರೆ, ಅಂದರೆ ನಮಗೆ ಕೇಳಿಸುವುದೆಲ್ಲವೂ ಸಹ ಕೇವಲ ಆಶೀರ್ವಾದದ ಮಾತುಗಳಾಗಿದ್ದಿದ್ರೆ ಹೇಗಿರ್ತಾ ಇತ್ತು? ನಮಗೆ ಆಶೀರ್ವಾದದ ಮಾತುಗಳನ್ನ ಬಿಟ್ಟರೆ ಬೇರೇನು ಗೊತ್ತಿಲ್ಲ ಅನ್ನೋದಾಗಿದ್ದಿದ್ರೆ ಎಷ್ಟು ಸುಂದರವಾಗಿರ್ತಾ ಇತ್ತು. ಅಂದರೆ ನೀನು ಅಭಿವೃದ್ಧಿ ಆಗ್ತೀಯ, ನೀನು ಕ್ಷೇಮವಾಗಿರ್ತೀಯ, ನೀನು ಚೆನ್ನಾಗಿರ್ತೀಯ ಅಂತ ಹೇಳಿ ದೇವರು ನಮಗೆ ಹೇಳುವುದನ್ನು ನಾವು ಯಾವಾಗಲೂ ಕೇಳಿಸ್ಕೊಂಡಿರೋದಾಗಿದ್ರೆ ಎಷ್ಟು ಸುಂದರವಾಗಿರ್ತದೆ. ಹೀಗೆ ಆದಾಮ್ ಮತ್ತು ಹವ್ವರು ದೇವರು ಇಟ್ಟಂಥ ತೋಟದಲ್ಲಿ ಸುಖವಾಗಿ ಸಂತೋಷವಾಗಿ ಅವರು ಜೀವಿಸ್ತಾ ಇದ್ರು. ಅವರಿಗೆ ಇವತ್ತು ನಾವು ಎದುರಿಸ್ತಾ ಇರುವಂಥ ಈ ಯಾವ ಕೇಡುಗಳ ಬಗ್ಗೆ ಅವರಿಗೆ ಅರಿವೇ ಇರಲಿಲ್ಲ, ಒಳ್ಳೆಯದು ಕೆಟ್ಟದರ ಅರಿವೂ ಇರಲಿಲ್ಲ. ಅಂದರೆ ಅವರಿಗೆ ನಮ್ಮ ಹಾಗೆ ಅವರಿಗೆ ಯಾವ ಚಿಂತೆ, ಯಾವ ಭಯ, ಯಾವ ಸಂಶಯಗಳು, ಯಾವ ಕಾಯಿಲೆಗಳು, ರೋಗಗಳು, ಯಾವುದೇ ಬಡತನಗಳು ಇವ್ಯಾವುದು ಅವರಿಗೆ ಗೊತ್ತಿರಲಿಲ್ಲ. ಅದರ ಬಗ್ಗೆ ಅವ್ರಿಗೆ ಯಾವ ಅರಿವು ಇರಲಿಲ್ಲ. ಯಾಕಂದರೆ ಅವರು ಮಕ್ಕಳಾಗಿ ಮುಗ್ಧರಾಗಿದ್ದರು. ದೇವರು ಆದಾಮನಿಗೆ ಒಂದು ಆಜ್ಞೆಯನ್ನು ನೀಡಿದರು. ಅದೇನಂತಂದ್ರೆ, ಇದಲ್ಲದೆ ಯೆಹೋವ ದೇವರು ಆ ಮನುಷ್ಯನಿಗೆ, ನೀನು ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಒಳ್ಳೆಯದರ ಕೆಟ್ಟದ್ದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು. ಈ ವಚನವನ್ನು ಓದುವಾಗ ನಮಗೆ ತಿಳಿದು ಬರೋದೇನೆಂದರೆ, ದೇವರು ಮನುಷ್ಯರಿಗೆ ಒಂದು ಆಯ್ಕೆ ಮಾಡುವ ಸ್ವಾತಂತ್ರ್ಯವನ್ನು ಅಥವಾ ತೀರ್ಮಾನ ಮಾಡುವ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಮನುಷ್ಯರನ್ನ ಆಳುಗಳಾಗಿ ದೇವರು ಸೃಷ್ಟಿ ಮಾಡಿಲ್ಲ. ಹಾಗಾಗಿ ಮನುಷ್ಯನಿಗೆ ದೇವರು ಹೇಳಿದ ಮಾತನ್ನ ನಂಬುವ ಆಯ್ಕೆನೂ ಇತ್ತು, ನಂಬದೇ ಇರುವ ಆಯ್ಕೆನೂ ಇತ್ತು. ದೇವರು ಹೇಳುವ ಮಾತಿಗೆ ವಿಧೇಯನಾಗುವ ಆಯ್ಕೆನೂ ಇತ್ತು, ವಿಧೇಯನಾಗದೇ ಇರುವ ಆಯ್ಕೆನೂ ಸಹ ಇತ್ತು. ಹೀಗೆ ದೇವರು ಮನುಷ್ಯರಿಗೆ ಒಂದು ಆಯ್ಕೆ ಮಾಡುವ, ತೀರ್ಮಾನ ಮಾಡುವ ಸ್ವಾತಂತ್ರ್ಯನ ದೇವರು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಮಾಡುವ ಆಯ್ಕೆಗೆ ತಕ್ಕ ಒಂದು ಪ್ರತಿಫಲ ನಾವು ಅನುಭವಿಸ್ಬೇಕಾಗ್ತದೆ. ದೇವರಿಗೆ ವಿಧೇಯರಾದರೆ ಅದರ ಪ್ರತಿಫಲನ ಅನುಭವಿಸ್ಬೇಕು, ದೇವರಿಗೆ ಅವಿಧೇಯರಾದರೆ ಅದರ ಪ್ರತಿಫಲನೂ ನಾವು ಅನುಭವಿಸ್ಬೇಕಾಗ್ತದೆ. ಸೊ ಇದುವರೆಗೂ ದೇವರೆಲ್ಲವನ್ನ ಒಳ್ಳೆಯದಾಗಿ ಸೃಷ್ಟಿ ಮಾಡಿದ್ರು. ಆದಾಮ್ ಹವ್ವ ದೇವರಿಟ್ಟಂತಹ ತೋಟದಲ್ಲಿ ಸುಖವಾಗಿ ಸಂತೋಷವಾಗಿದ್ರು.
ದೇವರೊಂದಿಗೆ ಒಂದು ಒಳ್ಳೆಯ ಸಂಬಂಧದಲ್ಲಿದ್ರು, ಎಲ್ಲವೂ ಚೆನ್ನಾಗಿ ನಡೀತಾ ಇತ್ತು. ಹಾಗಾದ್ರೆ ಈ ಶಾಪ ಬಂದಿದ್ದು ಎಲ್ಲಿಂದ? ಆ ಪ್ರಶ್ನೆಗೆ ಉತ್ತರ ಮಾನವರು ಸೃಷ್ಟಿ ಆಗೋದಕ್ಕಿಂತ ಮುಂಚೆ ನಡೆದಂತ ಇನ್ನೊಂದು ಘಟನೆಗೆ ಸಂಬಂಧಪಟ್ಟಿದೆ. ಅದೇನಂದ್ರೆ, ದೇವರು ಸೃಷ್ಟಿಸಿದ ಜೀವಿಗಳಲ್ಲಿ ಇನ್ನೊಂದು ಉನ್ನತ ವರ್ಗದ ಜೀವಿಗಳು ಯಾರಂದ್ರೆ ದೇವದೂತರು ಅಥವಾ ದೇವರ ಸಂದೇಶ ವಾಹಕರು. ಹೀಗೆ ದೇವರು ಸೃಷ್ಟಿಸಿದ ದೇವದೂತರುಗಳಲ್ಲಿ ಕೆಲವು ಪ್ರಧಾನ ದೇವದೂತರುಗಳಿದ್ದರು. ಅವರುಗಳಲ್ಲಿ ಒಬ್ಬನ ಹೆಸರು ಲೂಸಿಫರ್ ಅಂತ ಇತ್ತು. ಲೂಸಿಫರ್ ಅಂದ್ರೆ ಉದಯ ನಕ್ಷತ್ರ ಅಂತ ಹೇಳಿ. ಅಂದ್ರೆ ಬೆಳಗಿನ ಜಾವದಲ್ಲಿ ಉದಯ ಸಮಯದಲ್ಲಿ ಹೊಳೆಯುವ ನಕ್ಷತ್ರ ಹೇಗಿರ್ತದೋ ಆ ರೀತಿಯಾಗಿ ಅವನು ಹೊಳೆಯುತ್ತಾ ಇದ್ದ ಅಂತ ಹೇಳಿ. ಅಂದ್ರೆ ಅವನಿಗೆ ದೇವರು ಅಷ್ಟೊಂದು ಮಹಿಮೆಯನ್ನ, ಸೊಬಗನ್ನ ಅವನಿಗೆ ಕೊಟ್ಟಿದ್ರು. ಅದರಿಂದ ಅವನು ಅಷ್ಟು ರೀತಿಯಲ್ಲಿ ಹೊಳೆಯುತ್ತಾ ಇದ್ದ. ಆದ್ರೆ ಕಾಲ ನಂತರ ಒಂದು ದಿವಸ ಅವನ ಮನಸ್ಸಿನಲ್ಲಿ ಒಂದು ಕೆಟ್ಟ ಬುದ್ಧಿ, ಕೆಟ್ಟ ಯೋಚನೆ ಬಂತು. ಅವನು ತನಗಿರುವ ಮಹಿಮೆ, ಸೊಬಗು ಅದರೆಲ್ಲ ನಿಮಿತ್ತವಾಗಿ ಅವನು ಗರ್ವಿಷ್ಠನಾಗಿ ಉಬ್ಬಿಕೊಂಡು, ನಾನೇ ಯಾಕೆ ದೇವರಿಗೆ ಸರಿ ಸಮಾನನಾಗಬಾರ್ದು? ನನಗಿಷ್ಟೊಂದು ಮಹಿಮೆ ಇದೆ, ನನಗಿಷ್ಟೊಂದು ಉನ್ನತ ಸ್ಥಾನ ಇದೆ, ನನಗೆ ಅದು ಇದೆ, ಇದಿದೆ, ಹಾಗಾಗಿ ನಾನೇ ಯಾಕೆ ದೇವರಿಗೆ ಸರಿ ಸಮಾನನಾಗಬಾರ್ದು ಎನ್ನುವಂತ ಒಂದು ಮೂರ್ಖ ಯೋಚನೆಯನ್ನ ಅವನು ಮಾಡ್ತಾನೆ. ಅವನು ಮಾಡಿ ದೇವರಿಗೆ ದಂಗೆ ಹೇಳುತ್ತಾನೆ. ದೇವರಿಗೆ ದಂಗೆ ಹೇಳುವುದು ಅತ್ಯಂತ ಮೂರ್ಖ ಯೋಚನೆ. ಯಾಕಂದ್ರೆ ಸೃಷ್ಟಿಸಿದವನ ವಿರುದ್ಧವೇ ತಿರುಗಿ ಬೀಳುವುದು ಅದು ಒಂದು ಮೂರ್ಖ ಯೋಚನೆ. ಹೀಗೆ ತಾನು ಸೃಷ್ಟಿಸಿದ ಜೀವಿಯೇ ತನಗೆ ವಿರುದ್ಧವಾಗಿ ತಿರುಗಿ ಬಿದ್ದಾಗ ದೇವರು ಅನಿವಾರ್ಯವಾಗಿ ಅವನನ್ನ ಪರಲೋಕದಿಂದ ತಳ್ಳಬೇಕಾಯ್ತು. ಅವನು ಭೂಮಿಗೆ ಎಸೆಯಲ್ಪಟ್ಟನು. ಒಮ್ಮೆ ದೇವದೂತನಾಗಿದ್ದ ಇವನು ಈಗ ದುರಾತ್ಮನಾಗಿ ಮಾರ್ಪಾಟಾದನು. ದೇವರು ಅವನಿಗೋಸ್ಕರವಾಗಿ ಒಂದು ದಂಡನೆಯ ಸ್ಥಳವನ್ನ ಸಿದ್ಧಪಡಿಸಿದ್ರು, ಅದೇ ನರಕ. ಮತ್ತೆ ಅವನಿಗೋಸ್ಕರ ಒಂದು ದಂಡನೆಯ ದಿನವನ್ನು ಸಹ ನೇಮಿಸಿದ್ರು. ಅದು ಇನ್ನು ಬರ್ತಾ ಇದೆ. ಆದ್ರೆ ಅಷ್ಟರೊಳಗಾಗಿ ಅವನು ಇನ್ನೊಂದು ಕೇಡನ್ನ ಮಾಡಿದ. ಮಾನವನಿಗೂ ಸೈತಾನನಿಗೂ ಅಥವಾ ದುರಾತ್ಮನಿಗೂ ಉಂಟಾದ ಸಂಬಂಧ ಇಲ್ಲಿಂದನೇ ಆರಂಭ ಆಗ್ತದೆ. ಹೇಗಂದ್ರೆ, ಒಂದು ದಿನ ಭೂಮಿಯಲ್ಲಿ ಬಿದ್ದಂತ ಈ ದುರಾತ್ಮನು, ಈ ಒಂದು ಆತ್ಮ ಜೀವಿ ದುರಾತ್ಮನು ಏನ್ ಮಾಡ್ತಾನಂದ್ರೆ, ಸರ್ಪದ ದೇಹದೊಳಗಡೆ ಅವನು ಸೇರ್ಕೊಳ್ತಾನೆ. ಯಾಕಂದ್ರೆ ಸರ್ಪ ತನ್ನ ದೇಹವನ್ನ ದುರಾತ್ಮನಿಗೆ ಶರಣು ಮಾಡಿಬಿಡ್ತು. ನನ್ನನ್ನು ಉಪಯೋಗಿಸ್ಕೋ ಅಂತ ಹೇಳಿ ಸಾಧನವಾಗಿ ಕೊಟ್ಟು ಬಿಡ್ತು. ಹಾಗಾಗಿ ಸರ್ಪದ ಮೂಲಕವಾಗಿ ಸೈತಾನನು ಅಥವಾ ದುರಾತ್ಮ ಅದರೊಳಗಡೆ ಸೇರಿಕೊಂಡು ಈ ದೇವರು ಸೃಷ್ಟಿ ಮಾಡಿದ ಸ್ತ್ರೀಯ ಬಳಿಗೆ ಅದು ಬಂದು, ದೇವರು ತಿನ್ನಬಾರದು ಅಂತ ಹೇಳಿದ್ದ ಆ ವೃಕ್ಷದ ಹಣ್ಣನ್ನ ತಿನ್ನಬೇಕಂತ ಹೇಳಿ ಅದು ವಂಚನೆ ಮಾಡ್ತು. ಅವಳು ಆ ಸೈತಾನನ ದುರಾತ್ಮದ ವಂಚನೆಯ ಮಾತುಗಳಿಗೆ ಬಿದ್ದೋಗಿ ಅದನ್ನ ನಂಬಿ ಅವಳು ಆ ಮರದ ಹಣ್ಣನ್ನು ತೆಗೆದುಕೊಂಡು ತಿಂದಳು. ಅಷ್ಟೇ ಅಲ್ಲದೆ ಅವಳು ತನ್ನ ಗಂಡನಿಗೂ ಅದನ್ನ ಕೊಟ್ಟಳು, ಅವನು ಸಹ ತಿಂದನು. ದೇವರು ಹೇಳಿದ ಹಾಗೆ ಅವರು ಅದೇ ಸಮಯದಲ್ಲಿ ಆತ್ಮಿಕವಾಗಿ ಅವರು ಸತ್ತು ಹೋದ್ರು. ಅಂದ್ರೆ ಆತ್ಮಿಕವಾದ ಮರಣ ಅಂದ್ರೆ, ಒಂದು ಗುಲಾಬಿ ಗಿಡವನ್ನ ನಾವು ಉದಾಹರಣೆಯಾಗಿ ತೆಗೆದುಕೊಳ್ಳೋದಾದ್ರೆ, ಒಂದು ಗುಲಾಬಿ ಹೂವನ್ನ ಗಿಡದಿಂದ ನಾವು ಕಿತ್ತ ತಕ್ಷಣವೇ ಆ ಹೂವು ಸತ್ತೋಯ್ತು. ಆದ್ರೆ ಅದು ಇನ್ನೂ ಸಹ ಹೊರಗಡೆ ನೋಡುವಾಗ ಅದು ಹಸಿರಾಗಿ ಅಥವಾ ಅದರ ಹೂವು ಕೆಂಪಾಗಿ ಅರಳಿದ ರೀತಿಯಲ್ಲೇ ಕಾಣಿಸ್ತದೆ, ಇನ್ನೂ ಜೀವಂತವಾಗಿರುವಾಗ ಕಾಣಿಸ್ತದೆ. ಆದ್ರೆ ಸತ್ಯ ಏನಂತ ಹೇಳಿದ್ರೆ, ಅದು ಯಾವ ಕ್ಷಣ ಗಿಡದಿಂದ ಬೇರ್ಪಟ್ಟೋ ಆ ಕ್ಷಣನೇ ಅದು ಸತ್ತೋಯ್ತು. ಇನ್ನು ಕೆಲವೇ ಗಂಟೆಗಳಲ್ಲಿ ಅದೇನಾಗ್ತದೆ, ಬಾಡಲಿಕ್ಕೆ ಪ್ರಾರಂಭ ಆಗ್ತದೆ. ನಂತರ ಅದು ಒಣಗೋಗಿ ಅದು ಸತ್ತು ಹೋಗಿರೋದು ಗೊತ್ತಾಗ್ತದೆ. ಅದೇ ರೀತಿಯಾಗಿ ಮಾನವನು ಸಹ ದೇವರಿಂದ ಬೇರ್ಪಟ್ಟ ಕ್ಷಣವೇ ಅವನು ಆತ್ಮಿಕವಾಗಿ ಸತ್ತೋದ. ಆಮೇಲೆ ಕಾಲಕ್ರಮೇಣವಾಗಿ ಅವನ ಶರೀರವು ಸಹ ಸತ್ತೋಯಿತು. ಹೀಗೆ ಮಾನವನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ರಿಂದ, ಪಾಪ ಅಂದ್ರೆ ದೇವರ ಮಾತುಗಳನ್ನ ಉಲ್ಲಂಘಿಸೋದು ಅಥವಾ ದೇವರ ಆಜ್ಞೆಗಳನ್ನು ಉಲ್ಲಂಘಿಸೋದು, ಅದೇ ಪಾಪ ಅಂದ್ರೆ. ಹಾಗಾಗಿ ಆದಾಮ್ ಮತ್ತು ಹವ್ವ ಇಬ್ಬರು ಸಹ ದೇವರ ಮಾತುಗಳಿಗೆ ಅವಿಧೇಯರಾಗಿ ಅಥವಾ ದೇವರ ಮಾತುಗಳನ್ನು ಉಲ್ಲಂಘಿಸಿ ಅವರು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದರು. ಹಾಗಾಗಿ ಪಾಪ ಮಾಡಿದ ಕ್ಷಣ ಅವರು ದೇವರಿಂದ ಬೇರ್ಪಟ್ರು, ಅವರು ಆತ್ಮಿಕವಾಗಿ ಸತ್ತರು. ಪಾಪ ಶಾಪವನ್ನ ಈ ಲೋಕಕ್ಕೆ ತಗೊಂಬಂತು. ಪಾಪ ಈ ಲೋಕದಲ್ಲಿ ಮರಣವನ್ನು ಸಹ ತೆಗೆದುಕೊಂಬಂತು. ಹೀಗೆ
ಸೈತಾನನ ಮೂಲಕವಾಗಿ ಮಾನವರು ವಂಚನೆಗೊಳಗಾಗಿ ಅವರು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿ ತಮ್ಮ ಎಲ್ಲವನ್ನು ಸಹ ಅವರು ಕಳ್ಕೊಂಡ್ರು. ಅವರು ಸೈತಾನನಿಗೆ ವಿಧೇಯರಾಗಿದ್ದರಿಂದ ಸೈತಾನನು ಅವ್ರ ಮೇಲೆ ಯಜಮಾನನಾದ. ದೇವರು ಮಾನವನಿಗೆ ಕೊಟ್ಟಂತ ಅಧಿಕಾರ ಏನಿತ್ತು, ಆ ದೊರೆತನ ಏನಿತ್ತು, ಈ ಭೂಮಿ ಮೇಲೆ ದೇವರು ಏನು ದೊರೆತನವನ್ನ ಮಾನವನಿಗೆ ಕೊಟ್ಟಿದ್ರು, ಅದು ಈಗ ದುರಾತ್ಮನ ಕೈಪಾಲಾಯಿತು. ನಂತರ ಇಂಥ ಸ್ಥಿತಿಯಲ್ಲಿ ಮಾನವರು ಈ ಏದೆನ್ ತೋಟದಲ್ಲಿದ್ದ ಜೀವ ವೃಕ್ಷ ಅದರ ಹಣ್ಣನ್ನು ತೆಗೆದುಕೊಂಡು ತಿಂದು ಅದೇ ಸ್ಥಿತಿಯಲ್ಲಿ ಶಾಶ್ವತವಾಗಿ ಇರಬಾರ್ದನ್ನೋ ಉದ್ದೇಶದಿಂದ ದೇವರು ಅವರನ್ನ ಏದೆನ್ ತೋಟದಿಂದ ಹೊರಗೆ ಕಳಿಸ್ಬಿಟ್ರು. ಯೆಹೋವ ದೇವರು, ಈ ಮನುಷ್ಯನು ಒಳ್ಳೆದರ ಕೆಟ್ಟದರ ಭೇದವನ್ನರಿತು ನಮ್ಮಲ್ಲಿ ಒಬ್ಬನಂತಾದನಲ್ಲ. ಇದರಿಂದ ಇವನು ಕೈಚಾಚಿ ಜೀವವೃಕ್ಷದ ಫಲವನ್ನು ಸಹ ತೆಗೆದು ತಿಂದು ಶಾಶ್ವತವಾಗಿ ಬದುಕುವನಾಗಬಾರದು ಅಂದುಕೊಂಡು ಅವನು ಉತ್ಪತ್ತಿಯಾದ ಭೂಮಿಯನ್ನೇ ವ್ಯವಸಾಯ ಮಾಡುವುದಕ್ಕಾಗಿ ಅವನನ್ನು ಏದೆನ್ ತೋಟದಿಂದ ಹೊರಡಿಸಿ ಬಿಟ್ಟನು. ಹೀಗೆ ಆದಾಮ್ ಅವರು ಪಾಪ ಮಾಡಿ ಅವರು ಪಾಪಿಗಳಾದರು. ನಂತರ ಅವರಿಗೆ ಹುಟ್ಟಿದ ಮಕ್ಕಳೆಲ್ಲರೂ, ಅಂದ್ರೆ ನಾವು ಹುಟ್ಟಿದಾಗಲೇ ಈ ಒಂದು ಪಾಪ ಸ್ವಭಾವದಲ್ಲೇ ಹುಟ್ಟುತ್ತಾ ಇದ್ದೇವೆ. ಎಲ್ಲರೂ ಸಹ ಈ ಒಂದು ಪಾಪ ಸ್ವಭಾವದಲ್ಲೇ ಅವರು ಹುಟ್ಟಿದರು. ಹಾಗಾಗಿ ಸಹಜವಾಗಿ ಮಾನವನ ಗುಣ ಅದು ಪಾಪ ಸ್ವಭಾವವೇ ಆಗಿತ್ತು. ಈ ಲೋಕದಲ್ಲಿ ಒಬ್ಬ ಮನುಷ್ಯನು ಸಹ ಪಾಪರಹಿತನಾಗಿ ಹುಟ್ಟಲಿಲ್ಲ. ಅಂದ್ರೆ ಈ ಲೋಕದಲ್ಲಿ ಹುಟ್ಟಿರುವ ಯಾವನು ಸಹ ನಾನು ಒಂದು ಪಾಪನು ಮಾಡಿಲ್ಲ ಅಂತ ಹೇಳುವಂತ ವ್ಯಕ್ತಿ ಈ ಲೋಕದಲ್ಲಿ ಯಾರೂ ಹುಟ್ಟಲಿಲ್ಲ. ಹಾಗಾಗಿ ಇಂಥ ದುಸ್ಥಿತಿಯಲ್ಲಿದ್ದ ನಮ್ಮನ್ನ ಬಿಡಿಸ್ಲಿಕ್ಕೆ ಸ್ವತಃ ದೇವರೇ ಮನುಷ್ಯನಾಗಿ ಈ ಲೋಕಕ್ಕೆ ಬರಬೇಕಾಯಿತು. ಇಲ್ಲದೆ ಹೋಗಿದ್ದಿದ್ರೆ ನಾವೆಲ್ಲರೂ ಪಾಪಿಗಳಾಗಿ ಇರ್ತಾ ಇದ್ವಿ. ನಮ್ಮ ಪಾಪಗಳಿಗೆ ತಕ್ಕ ಶಿಕ್ಷೆ ಅದು ನರಕ. ಯಾಕಂದ್ರೆ ಸೈತಾನನ ಮಾತನ್ನ ಕೇಳಿ ನಾವು ಅವನನ್ನು ಹಿಂಬಾಲಿಸಿದ್ರಿಂದ ಕೊನೆಗೆ ಅವನಿಗಾಗುವ ಗತಿಯಲ್ಲಿ ಅದು ಅವನು ಹೋಗುವ ಸ್ಥಳದಲ್ಲಿ ನಾವು ಸಹ ಹೋಗಿ ಸೇರ್ಬೇಕಾಗ್ತದೆ. ಯಾಕಂದ್ರೆ ಪರಲೋಕವು ಒಂದು ಪರಿಶುದ್ಧವಾದ ಸ್ಥಳ. ಅಲ್ಲಿ ಪಾಪಕ್ಕೆ ಪ್ರವೇಶವಿಲ್ಲ, ಅಲ್ಲಿ ಪಾಪಿಗಳಿಗೆ ಪ್ರವೇಶವಿಲ್ಲ. ಹಾಗಾಗಿ ಮಾನವರನ್ನ ಎಲ್ಲ ಪಾಪದಿಂದಲೂ ಎಲ್ಲ ಶಾಪದಿಂದಲೂ ಬಿಡಿಸುವುದಕ್ಕಾಗಿ, ಅವ್ರನ್ನ ರಕ್ಷಿಸುವುದಕ್ಕಾಗಿ ಸ್ವತಃ ಯೇಸು ಸ್ವಾಮಿನೇ ರಕ್ಷಕನಾಗಿ ಈ ಲೋಕಕ್ಕೆ ಜನಿಸಿ ಬಂದರು. ಆ ವಿಷಯಕ್ಕೆ ಬರೋದಕ್ಕಿಂತ ಮುಂಚೆ ನಾವು ಕೆಲವೊಂದು ವಿಷಯಗಳನ್ನು ನಾನು ಸ್ಪಷ್ಟೀಕರಿಸಲಿಕ್ಕೆ ನಾನು ಬಯಸ್ತೇನೆ. ಏನಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ನಾವು ಅನುವಂಶೀಯ ಶಾಪವನ್ನು ಮುರಿಯುವುದು, ಈ ವಿಷಯಗಳ ಬಗ್ಗೆ ನಾವು ಬಹಳಷ್ಟು ಕೇಳ್ತಾ ಇದ್ದೇವೆ. ಇದು ಏನಿದು, ಇದು ಸತ್ಯವೋ ಅಲ್ಲವೋ, ಸತ್ಯವೇದದಲ್ಲಿ ಏನಿದೆ ಎಂಬುದನ್ನು ಸ್ವಲ್ಪ ಸಮಯ ನಾವು ಅದನ್ನು ನೋಡಿಕೊಂಡು ನಂತರ ದೇವರು ನಮಗೋಸ್ಕರ ಮಾಡಿದ ರಕ್ಷಣಾ ಕಾರ್ಯವನ್ನು ನಾವು ನೋಡೋಣ. ಕೆಲವರ ನಂಬಿಕೆ ಮತ್ತು ಕೆಲವರು ಬೋಧನೆ ಮಾಡೋದೇನೆಂದ್ರೆ, ನಮ್ಮ ಪೂರ್ವಜರು ಮಾಡಿದ ಯಾವುದೋ ಪಾಪಗಳು ಒಂದು ವೇಳೆ ಅವರು ಅದಕ್ಕೆ ಪಶ್ಚಾತ್ತಾಪ ಪಡೆದಿದ್ರೆ ಅದರ ಒಂದು ಪಾಪದ ಒಂದು ದಂಡನೆ, ಅದರ ಶಿಕ್ಷೆ ಅದರ ನಂತರದ ತಲೆಮಾರುಗಳಿಗೆ ಬರ್ತದೆ ಅಂತ ಹೇಳಿ ಕೆಲವರು ನಂಬ್ತಾರೆ. ಅಂದ್ರೆ ಪೂರ್ವಜರು ಮಾಡಿದ ಪಾಪಗಳಿಗೆ ಅವರ ನಂತರ ಬರುವ ತಲೆಮಾರುಗಳು ಅದು ಶಿಕ್ಷೆನ ಅನುಭವಿಸ್ಬೇಕಾಗ್ತದೆ ಅಂತ ಹೇಳಿ. ಉದಾಹರಣೆಗೆ ನಮ್ಮ ಕುಟುಂಬಗಳಲ್ಲಿ ಯಾವುದೋ ಒಂದು ರೋಗ ಆಗಿರ್ಬೋದು, ಪ್ರತಿಯೊಂದು ತಲೆಮಾರಿನಲ್ಲೂ ಸಹ ಈ ರೋಗ ಬೆನ್ನಟ್ಟಿಕೊಂಡು ಬರ್ತಾ ಇರಬಹುದು. ಅಥವಾ ಬೇರೆ ಇನ್ನೊಂದು ವಿಷಯ ಇರಬಹುದು, ಪದೇ ಪದೇ ಒಂದೇ ರೀತಿಯಾದ ಕೇಡುಗಳು ನಮಗೆ ಆಗ್ತಾ ಇರಬಹುದು. ಅಥವಾ ಒಂದು ವಯಸ್ಸಿಗಿಂತ ಹೆಚ್ಚಾಗಿ ನಮ್ಮ ವಂಶದಲ್ಲೇ ಯಾರೂ ಜೀವಿಸ್ಲಿಲ್ಲ ಅನ್ನುವಂಥ ರೀತಿಯಲ್ಲಿ ಕೆಲವರು ಹೇಳ್ತಾರೆ. ಸೊ ಜನ ನಂಬೋದೇನೆಂದ್ರೆ, ಇದು ಏನೋ ಒಂದು ಪೂರ್ವಜರ ಮೇಲಿನ ಶಾಪ ನಮ್ಮ ಮೇಲೆ ಸಹ ಬಂದಿದೆ ಅಂತ ಹೇಳಿ. ಅದಕ್ಕೆ ಕೆಲವರು ಹೇಳುವಂತ ಒಂದು ಪರಿಹಾರ ಅಥವಾ ಅದಕ್ಕೊಂದು ಸೊಲ್ಯೂಷನ್ ಏನಂತ ಹೇಳಿದ್ರೆ, ನಾವು ಆ ಶಾಪಗಳನ್ನ ಮುರಿಯಬೇಕು, ಅಥವಾ ನಾವು ಅದಕ್ಕೇನೋ ಒಂದು ವಿಶೇಷವಾದದ್ದನ್ನು ಮಾಡಬೇಕು, ನಾವೇನೋ ಒಂದು ಉಪವಾಸ ಮಾಡಬೇಕು, ಅಥವಾ ಯಾರೋ ಒಬ್ಬ ವಿಶೇಷವಾದ ಪ್ರಸಂಗಿಯನ್ನು ಕರಿಬೇಕು, ಅಥವಾ ಅವರಿದ್ದ ಕಡೆ ನಾವು ಹೋಗಬೇಕು, ಅವರು ಅದನ್ನು ಪ್ರಾರ್ಥಿಸಿದ್ರಷ್ಟೇ ಅದು ಸರಿ ಹೋಗ್ತದೆ, ಅಥವಾ ಅವ್ರು ಹೇಳಿದ್ದನ್ನು ಮಾಡಿದ್ರಷ್ಟೇ ಸರಿ ಹೋಗ್ತದೆ ಅನ್ನುವಂಥ ಎಲ್ಲ ಒಂದು ಮಾತುಗಳನ್ನ ನಾವು ಇತ್ತೀಚೆಗೆ ಕೇಳ್ತಾ ಇದ್ದೀವಿ. ಇದು ಸತ್ಯವೇದದಲ್ಲಿ ಎಲ್ಲಿದೆ ಅಂತ ಕೇಳುವಾಗ ಅವರು ಸೂಚಿಸುವಂತ ವಚನ ವಿಮೋಚನೆ ಕಾಂಡ 20ನೇ ಅಧ್ಯಾಯದಲ್ಲಿ 6ನೇ ವಚನದಲ್ಲಿ ಬರುವಂತ ವಚನವನ್ನು ಅವರು ಸೂಚಿಸ್ತಾರೆ. ನಾವು ಅದನ್ನು ಓದ್ಕೊಳ್ಳೋಣ. ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು, ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಣ ನೀರಿನಲ್ಲಾಗಲಿ
ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು, ಅವುಗಳಿಗೆ ಅಡ್ಡಬೀಳಲೂ ಬಾರದು, ಪೂಜೆ ಮಾಡಲೂ ಬಾರದು. ನಿನ್ನ ದೇವರಾದ ಯೆಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸದವನಾದದ್ದರಿಂದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ದೋಷಫಲವನ್ನು ಮಕ್ಕಳ ಮೇಲೆಯೂ 3-4 ತಲೆಗಳವರೆಗೆ ಬರಮಾಡುವವನಾಗಿಯೂ, ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಗೊಳ್ಳುವವರಿಗೋ 1000 ತಲೆಗಳವರೆಗೆ ದಯೆ ತೋರಿಸುವವನಾಗಿಯೂ ಇದ್ದೇನೆ. ಈ ವಾಕ್ಯ ಭಾಗದಲ್ಲಿ ಹಲವರು ಗಮನಿಸುವ ಅಂಶ ಏನಂದ್ರೆ, ತಂದೆಗಳ ದೋಷ ಫಲವನ್ನ ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುತ್ತೇನೆ ಅನ್ನೋದನ್ನ ಗಮನಿಸ್ತಾರೆ. ಆದ್ರೆ ಅದಕ್ಕಿಂತ ಮುಂಚೆ ಬರುವ ಮುಖ್ಯವಾದ ಪದಗಳನ್ನ ಅವರು ಗಮನಿಸುವುದಿಲ್ಲ. ಅದೇನಂತ ಹೇಳಿದ್ರೆ, ಯಾರ ವಿಷಯವಾಗಿ ದೇವರು ಇದನ್ನು ಮಾತನಾಡ್ತಿದ್ದಾರೆ ಅಂತ ಹೇಳಿ. ಇಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ. ಸೊ ನನ್ನನ್ನು ದ್ವೇಷಿಸುವವರ ವಿಷಯ ಅಂದ್ರೆ ದೇವರನ್ನು ಯಾರು ದ್ವೇಷಿಸುತ್ತಾರೆ ಅವರ ಬಗ್ಗೆ ಈ ವಚನವನ್ನ ಹೇಳಲಾಗಿದೆ. ಯಾರು ದೇವರನ್ನ ದ್ವೇಷಿಸುತ್ತಾರೆ ಅವರು ಆಶೀರ್ವಾದವನ್ನ ಆಯ್ಕೆ ಮಾಡಿಕೊಳ್ಳುವ ಬದಲು ಅವರು ಶಾಪವನ್ನ ಆರಿಸಿಕೊಳ್ತಾ ಇದ್ದಾರೆ. ಅಂದ್ರೆ ಜ್ಞಾನೋಕ್ತಿ 8ನೇ ಅಧ್ಯಾಯ 35-36ನೇ ವಚನದಲ್ಲಿ ಹೇಳಿರೋ ಪ್ರಕಾರ, ಯಾರು ಜ್ಞಾನವನ್ನ ಪ್ರೀತಿಸ್ತಾರೋ ಅವರು ಜೀವವನ್ನ ಪ್ರೀತಿಸ್ತಾರೆ, ಯಾರು ಜ್ಞಾನವನ್ನ ದ್ವೇಷಿಸ್ತಾರೋ ಅವರು ಮರಣವನ್ನ ಪ್ರೀತಿಸುವುದಕ್ಕೆ ಸಮಾನ ಅಂತ ಹೇಳಿ ವಚನ ಇದೆ. ಹಾಗಾಗಿ ದೇವರನ್ನ ದ್ವೇಷಿಸುವುದು ಅದು ಬುದ್ಧಿವಂತಿಕೆ ಅಲ್ಲ. ಮತ್ತೆ ದೇವರನ್ನ ದ್ವೇಷಿಸುವುದು ಒಂದೇ, ಮರಣವನ್ನ ಪ್ರೀತಿಸುವುದು ಒಂದೇ. ದೇವರನ್ನ ಪ್ರೀತಿಸುವುದು ಒಂದೇ, ಜೀವವನ್ನ ಪ್ರೀತಿಸುವುದು ಒಂದೇ. ಯಾಕಂತ ಹೇಳಿದ್ರೆ ದೇವರು ಪ್ರೀತಿ ಸ್ವರೂಪನು, ದೇವರು ಒಳ್ಳೆಯವನಾದ ದೇವರನ್ನ ತಿರಸ್ಕಾರ ಮಾಡೋದು ಒಂದೇ, ನನಗೆ ಕೆಟ್ಟದೇ ಇರಲಿ ಅಂತ ಹೇಳೋದು ಒಂದೇ. ಇಲ್ಲಿ ಕೆಲವರು ಹೇಳ್ಬೋದು, ಹಾಗಾದ್ರೆ ನಮ್ಮ ಪೂರ್ವಜರು ದೇವರನ್ನ ದ್ವೇಷಿಸಿದ್ರಲ್ಲ, ಹಾಗಾಗಿ ಅವರ ಒಂದು ತಪ್ಪಿನ ಒಂದು ದೋಷ ಅಥವಾ ಅವರ ಒಂದು ತಪ್ಪಿನ ಶಿಕ್ಷೆ ಅದನ್ನ ನಾವು ಅನುಭವಿಸ್ಬೇಕಾಗಿ ಬರ್ಬೋದೇನೋ ಅಂತ ಹೇಳಿ. ಖಂಡಿತವಾಗ್ಲೂ ಇಲ್ಲ. ಅವರು ದೇವರನ್ನ ದ್ವೇಷಿಸಿದ್ರೆ ಅದರ ಪ್ರತಿಫಲನ ಅವ್ರು ಅನುಭವಿಸ್ಬೇಕು. ಆದ್ರೆ ನಮಗೂ ಸಹ ಒಂದು ಆಯ್ಕೆ ಇದೆ. ಅದೇನಂತ ಹೇಳಿದ್ರೆ, ಅವರ ರೀತಿಯಲ್ಲಿ ನಾವು ಜೀವನ ಮಾಡ್ತೇವೋ ಇಲ್ಲವೋ ಅಂತ ಹೇಳಿ. ಅಂದ್ರೆ ಅವರ ಆಯ್ಕೆಯನ್ನ ನಾವು ಮುಂದುವರಿಸಬಹುದು, ಇಲ್ಲದೆ ಅದನ್ನ ಅಲ್ಲಿಗೆ ನಾವು ನಿಲ್ಲಿಸಬಹುದು. ಅಂದ್ರೆ ಉದಾಹರಣೆಗೆ, ದೇವರನ್ನ ಒಂದು ವೇಳೆ ನಿಮ್ಮ ಪೂರ್ವಜರು ದ್ವೇಷ ಮಾಡಿ ದೇವರಿಗೆ ವಿರುದ್ಧವಾಗಿ ಜೀವಿಸಿದ್ರೆ ನೀವು ಹಾಗೆ ಜೀವಿಸ್ಬೇಕಂತಿಲ್ಲ. ನೀವು ದೇವರನ್ನ ಪ್ರೀತಿಸಿ ಜೀವಿಸಬಹುದು. ಆಗ ಯಾವುದೇ ಕಾರಣಕ್ಕೂ ಅವರ ಪಾಪದ ಶಿಕ್ಷೆ ದಂಡನೆ ನಿಮ್ಮ ಮೇಲೆ ಬರೋದಿಲ್ಲ. ಅವರ ಪಾಪದ ಶಿಕ್ಷೆ ಅವರೇ ಅನುಭವಿಸ್ಬೇಕು, ನಮ್ಮ ಪಾಪದ ಶಿಕ್ಷೆ ನಾವೇ ಅನುಭವಿಸ್ಬೇಕು. ಹಾಗಾಗಿ ಅನುವಂಶೀಯ ಶಾಪಗಳು ಅನ್ನೋದು ನಿಜವಲ್ಲ, ಆದ್ರೆ ಅನುವಂಶೀಯ ಆಯ್ಕೆಗಳು ಅನ್ನೋದು ನಿಜ. ಅರ್ಥ ಇದನ್ನ ಹೇಳಿದ್ದು ಅಂದ್ರೆ, ನಮ್ಮ ಪೂರ್ವಜರು ಮಾಡಿದ ಆಯ್ಕೆಗಳನ್ನೇ ನಾವು ಮಾಡ್ಬೋದು, ಅದೇ ಆಯ್ಕೆಗಳನ್ನ ನಾವು ಮುಂದುವರಿಸ್ತಾ ಹೋಗ್ಬೋದು. ಸೊ ಅವಾಗ ಏನಾಗ್ತದೆ ಅಂದ್ರೆ, ಅವರಿಗೆ ಸಿಕ್ಕ ಪ್ರತಿಫಲನೇ ನಮಗೂ ಸಿಗುತ್ತೆ, ಅವ್ರಿಗೆ ಸಿಕ್ಕ ಫಲಿತಾಂಶನೇ ನಮಗೂ ಸಿಗುತ್ತೆ. ಆದ್ರೆ ನಾವು ಅವ್ರು ಮಾಡಿದಂಥ ತೀರ್ಮಾನಗಳಿಗಿಂತ ವ್ಯತ್ಯಾಸವಾದ ತೀರ್ಮಾನಗಳನ್ನ ಮಾಡಿದರೆ, ನಾವು ದೇವರನ್ನ ಪ್ರೀತಿಸಿದ್ರೆ, ನಾವು ಇತರರನ್ನ ಪ್ರೀತಿಸಿದ್ರೆ, ನಮ್ಮ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಅವರ ಪಾಪದ ಶಿಕ್ಷೆನ ದೇವರು ನಮ್ಮ ಮೇಲೆ ಹಾಕಲ್ಲ. ನಿಮಗಿನ್ನೂ ನಾನು ಹೇಳೋದು ಒಪ್ಕೊಳ್ಳಿಕ್ಕೆ ಕಷ್ಟ ಆದ್ರೆ ದಯವಿಟ್ಟು ಯೆಹೆಜ್ಕೇಲ 18ನೇ ಅಧ್ಯಾಯವನ್ನು ಓದ್ರಿ. ಅಲ್ಲಿ ದೇವರೇ ಈ ವಿಷಯದ ಬಗ್ಗೆ ವಿವರಣೆ ನೀಡ್ತಾ ಇದ್ದಾರೆ, ಸ್ಪಷ್ಟನೆ ನೀಡ್ತಾ ಇದ್ದಾರೆ. ಯಾಕಂದ್ರೆ ಆ ಕಾಲದಲ್ಲೂ ಸಹ ಜನ ಇದೇ ಮಾತುಗಳನ್ನ ಹೇಳ್ತಾ ಇದ್ರು. ಏನಂದ್ರೆ, ನಮ್ಮ ತಂದೆಗಳು ಹುಳಿಯಾದ ದ್ರಾಕ್ಷಿ ತಿಂದ್ರು, ನಮ್ಮ ಹಲ್ಲುಗಳು ಚಳಿತು ಅಂತ ಹೇಳಿ ಈ ರೀತಿಯಾಗಿ ಗಾದೆಗಳನ್ನ ಸೃಷ್ಟಿ ಮಾಡಿಬಿಟ್ಟಿದ್ರು. ಹಾಗಾಗಿ ದೇವರು ಇದನ್ನೆಲ್ಲ ಈ ರೀತಿಯಾಗಿ ಯಾಕೆ ಹೇಳ್ತೀರಿ, ನಾನು ಹೇಳಿದಂಥ ಮಾತೇ ಬೇರೆ, ನೀವು ಯಾಕೆ ತಪ್ಪಾದ ಅರ್ಥಗಳನ್ನ ಕಲ್ಪಿಸ್ಕೊಳ್ತೀರಿ ಅಂತ ಹೇಳಿ ದೇವರೇ ಏನ್ ಮಾಡಿದ್ರು, ಅಲ್ಲಿ ಒಂದು ಸ್ಪಷ್ಟನೆ ಕೊಟ್ಟರು. ಅದನ್ನ ಯೆಹೆಜ್ಕೇಲ 18ನೇ ಅಧ್ಯಾಯದಲ್ಲಿ ದಯವಿಟ್ಟು ನೀವೇ ಅದನ್ನ ತೆಗೆದು ಓದ್ರಿ, ನಿಮಗೆ ಗೊತ್ತಾಗ್ತದೆ. ನಾನು ಹೇಳ್ತಿರೋದನ್ನ ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಳ್ಬೇಡ್ರಿ. ಈ ಲೋಕದಲ್ಲಿ ಹುಟ್ಟಿರುವ ಪ್ರತಿಯೊಬ್ಬನೂ ಪಾಪ ಮಾಡಿರೋದ್ರಿಂದ ಅವರೆಲ್ಲರೂ ಶಾಪದ ಅಡಿಯಲ್ಲೇ ಇದ್ದಾರೆ. ಆದರೆ ಈ ಶಾಪದ ಅಡಿಯಿಂದ ನಾವು ಹೊರಗೆ ಬರ್ಲಿಕ್ಕೂ ಸಹ ದೇವರು ಒಂದು ಮಾರ್ಗ ಮಾಡಿದ್ದಾರೆ. ಮತ್ತೆ ಅದೇ ಸಮಯದಲ್ಲಿ ಇನ್ನೊಬ್ರು ಮಾಡದ ಪಾಪಕ್ಕೆ ನಾವು ಆ ಪಾಪದ ದಂಡನೆ ನಮ್ಮ ಮೇಲೆ ಬರುವುದಿಲ್ಲ, ದೇವರು ಆ ಪಾಪದ ಶಿಕ್ಷೆಯನ್ನು ನಮ್ಮ ಮೇಲೆ ಹೊರಿಸುವುದಿಲ್ಲ. ಅದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು.
ನಾವು ಈ ರೀತಿಯಾಗಿ ಸತ್ಯವೇದದಲ್ಲಿ ಇಲ್ಲದೇ ಇರುವ ವಿಷಯಗಳನ್ನ ನಾವು ಬೋಧಿಸ್ಲಿಕ್ಕೆ ಪ್ರಾರಂಭಿಸಿದರೆ ಜನರ ಮನಸ್ಸಿನಲ್ಲಿ ದೇವರ ಒಳ್ಳೆಯ ಗುಣದ ಬಗ್ಗೆ ಸಂಶಯ ಮೂಡ್ಲಿಕ್ಕೆ ಆರಂಭ ಆಗುತ್ತೆ. ದೇವರು ಏನೋ ಅನ್ಯಾಯ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಜನ ಅಂದ್ಕೊಳ್ತಾರೆ. ಅವರು ಅವಾಗ ದೇವರಿಗೆ ಸಮೀಪ ಬರೋದಿಲ್ಲ, ದೇವರಿಂದ ಇನ್ನೂ ದೂರವಾಗ್ತಾರೆ. ಹಾಗಾಗಿ ಈ ರೀತಿಯಾದ ತಪ್ಪು ಕಲ್ಪನೆಗಳನ್ನ ನಾವು ಮಾಡ್ಕೊಳ್ಬಾರ್ದು. ದೇವರ ವಾಕ್ಯವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಒಂದು ವೇಳೆ ನೀವು ಓದುವಂತ ಒಂದು ವಚನ ಅರ್ಥ ಆಗದೆ ಹೋದ್ರೆ ಅಲ್ಲಿಗೆ ನೀವು ಸತ್ಯವೇದವನ್ನು ಮುಚ್ಚಬಾರ್ದು, ಅಥವಾ ಯಾವುದೋ ಒಂದು ತೀರ್ಮಾನಕ್ಕೆ ನೀವು ಬರಬಾರದು. ಆ ವಚನ ಮತ್ತೆ ಬೇರೆ ಕಡೆ ಎಲ್ಲೆಲ್ಲಿದೆ ಅಂತ ಹೇಳಿ ಸತ್ಯವೇದವನ್ನ ಪೂರ್ಣವಾಗಿ ನೀವು ಹುಡುಕಿದ್ರೆ, ಆದಿಕಾಂಡದಿಂದ ಪ್ರಕಟಣೆವರೆಗೂ ನೀವು ಪೂರ್ಣವಾಗಿ ಹುಡುಕಿದ್ರೆ ನಿಮಗೆ ಒಂದು ಚಿತ್ರಣ ಕಾಣಿಸುತ್ತೆ. ಆಗ ನೀವು ಒಂದು ತೀರ್ಮಾನಕ್ಕೆ ನೀವು ಬರಬಹುದು. ಒಂದೇ ವಚನ ತೆಗೆದುಕೊಂಡು ಅದರಿಂದನೇ ಏನೋ ಒಂದು ತೀರ್ಮಾನಕ್ಕೆ ಬಂದು ನಮ್ಮ ಅನುಭವದಿಂದನೋ ಅಥವಾ ನಮಗೆ ಅನಿಸಿದ್ದನೋ ಹೇಳಲಿಕ್ಕೆ ಹೋದ್ರೆ ಅದು ತಪ್ಪಾಗ್ತದೆ. ಮತ್ತೆ ಅದು ಜನರನ್ನ ದೇವ್ರ ಕಡೆಗೆ ಅದು ನಡೆಸೋದಿಲ್ಲ. ನಿಮಗೆ ಇನ್ನೂ ಸಹ ಮನವರಿಕೆ ಆಗದೆ ಹೋದ್ರೆ ನಾನು ಹಳೆಯೊಡಂಬಡಿಕೆಯಲ್ಲೇ ನಿಮಗೆ ಕೆಲವರ ಜೀವನದ ಉದಾಹರಣೆಗಳನ್ನು ನಾನು ನಿಮಗೆ ಕೊಡ್ತೇನೆ. ಉದಾಹರಣೆಗೆ ಕೊರಹ ಅನ್ನುವಂಥ ವ್ಯಕ್ತಿ, ಅವನು ಮೋಶೆಯ ನಾಯಕತ್ವಕ್ಕೆ ವಿರುದ್ಧವಾಗಿ ದಂಗೆ ಎದ್ದ ವ್ಯಕ್ತಿ. ಅವನ ಸಂಗಡಿಗರು ಒಂದು 250 ಜನ ಸೇರಿಕೊಂಡು ಮೋಶೆಯ ಮತ್ತು ಆರೋನರ ವಿರುದ್ಧವಾಗಿ ಅವರು ತಿರುಗಿ ಬೀಳ್ತಾರೆ. ಸೊ ಈ ಕೊರಹನು ಸಹ ದೇವರು ಅವನಿಗೆ ಕೊಟ್ಟಂತ ಸ್ಥಾನವನ್ನ, ದೇವರು ಅವನಿಗೆ ಕೊಟ್ಟಂತ ಕೆಲಸವನ್ನ ಅವನು ಹಗುರವಾಗಿ ಕಂಡು ಅದನ್ನ ಬಿಟ್ಟು ನಾನು ಸಹ ಮೋಶೆಗೆ ಸರಿ ಸಮಾನ ಅಂತ ಹೇಳಿ ಅವನು ಈ ದುರಾತ್ಮನ ಗುಣವನ್ನ ಅವನು ಸಹ ಅಲ್ಲಿ ತೋರಿಸೋಕೆ ಪ್ರಯತ್ನ ಮಾಡ್ತಾನೆ. ಸೈತಾನನು ಸಹ ನಾನು ನಿಮಗೆ ಮುಂಚೆ ಹೇಳಿದಾಗೆ ಇದೇ ರೀತಿಯಾಗಿ ಅವನು ಮಾಡಿದ್ದ. ಸೊ ಅದೇ ಗುಣವನ್ನು ನಾವು ಕೊರಹನಲ್ಲಿ ನಾವು ನೋಡ್ತೇವೆ. ಅವನು ಸಹ ಗರ್ವ ಪಟ್ಟುಕೊಂಡು ನಾನು ಮೋಶೆಗೆ ಏನು ಕಡಿಮೆ ಇಲ್ಲ, ನಾನು ಮೋಶೆಯ ನಾಯಕತ್ವವನ್ನು ಸ್ವೀಕರಿಸೋದಿಲ್ಲ, ನಾನು ಅವನಿಗೆ ಸರಿ ಸಮಾನ ಅಂತ ಹೇಳಿ ದಂಗೆ ಹೇಳ್ತಾನೆ. ಕೊನೆಗೆ ಅವನಿಗೇನು ಗತಿ ಆಯಿತು? ಭೂಮಿಯೇ ಬಾಯಿ ತೆರೆದು ಅವ್ರನ್ನೆಲ್ಲ ನುಂಗು ಬಿಡ್ತು. ಅಂದ್ರೆ ಭೂಮಿ ಸೀಳ್ಕೊಳ್ತು. ಅವರೆಲ್ಲರೂ ಸಹ ದಂಗೆ ಎದ್ದವರೆಲ್ಲ ಅದರೊಳಗೆ ಬಿದ್ದರು, ಪಾತಾಳಕ್ಕೆ ಹೋದ್ರು ಜೀವಂತವಾಗಿ. ಕೊನೆಗೆ ಭೂಮಿ ಅವ್ರನ್ನ ಮುಚ್ಕೊಂಡ್ಬಿಡ್ತು. ಹೀಗೆ ಅವ್ರದ್ದು ಒಂದು ದುರಂತ ಅಂತ್ಯ ಆಯಿತು. ಆದರೆ ನಿಮಗೆ ಇನ್ನೊಂದು ವಿಷಯ ಗೊತ್ತಾ? ಕೊರಹನ ಸಂತತಿಯವರು ಸಾಯಲಿಲ್ಲ. ಕೊರಹನ ಮಕ್ಕಳು ಇನ್ನೂ ಜೀವಂತವಾಗಿದ್ದರು. ಆ ವಿಷಯವನ್ನು ನಾವು ಅರಣ್ಯಕಾಂಡ 26ನೇ ಅಧ್ಯಾಯ 9ರಿಂದ 11 ವಚನಗಳಲ್ಲಿ ನಾವು ಈ ಮಾಹಿತಿಯನ್ನು ನಾವು ನೋಡುತ್ತೇವೆ. ಸೊ ಯಾಕಂತ ಹೇಳಿದ್ರೆ ಕೊರಹನ ಮಕ್ಕಳು ಅವರ ತಂದೆಯ ಈ ಒಂದು ದುಷ್ಟ ಒಂದು ನಡತೆಯಲ್ಲಿ ಅವರು ಸಂತೋಷ ಪಟ್ಟಿರಲಿಲ್ಲ. ಅವರು ಅದನ್ನು ಸಮ್ಮತಿಸಿರಲಿಲ್ಲ. ಅವರು ಅದಕ್ಕೆ ಬೆಂಬಲ ಕೊಟ್ಟಿರಲಿಲ್ಲ. ಸ್ಪಷ್ಟವಾಗಿ ಅವರು ಅದರಿಂದ ದೂರ ಇದ್ರಂತ ನಾವು ಅಂದ್ಕೊಳ್ಬೋದು. ಹಾಗಾಗಿನೇ ಅವರು ಜೀವಂತವಾಗಿ ಉಳಿದ್ರು. ಆದರೆ ಅವನ ತಂದೆ, ಅವನ ಸಂಗಡಿಗರು ಯಾರ್ಯಾರು ದೇವರಿಗೆ ವಿರುದ್ಧವಾಗಿ ಈ ರೀತಿಯಾಗಿ ದಂಗೆ ಇದ್ರು ಅವರೆಲ್ಲರೂ ನಾಶವಾಗಿ ಹೋದ್ರು. ಆದರೆ ಕೊರಹನ ಮಕ್ಕಳು ಸಾಯಲಿಲ್ಲ. ನಿಮಗೆ ಇನ್ನೊಂದು ಆಶ್ಚರ್ಯವಾದ ಒಂದು ವಿಷಯ ಅಥವಾ ಮಾಹಿತಿ ಏನಂದ್ರೆ, ಇದೇ ಕೊರಹನ ಸಂತತಿಯಲ್ಲಿ ಇನ್ನೊಬ್ಬ ವ್ಯಕ್ತಿ ಹುಟ್ಟುತ್ತಾನೆ. ಅದು ಬೇರೆ ಯಾರು ಅಲ್ಲ, ಒಂದು ಮಹಾಪ್ರವಾದಿಯಾದ ಸಮುವೇಲನು. 7 ತಲೆಮಾರುಗಳ ನಂತರ ಇದೇ ಕೊರಹನ ಸಂತತಿಯಲ್ಲಿ ಪ್ರವಾದಿಯಾದ ಸಮುವೇಲನು ಜನಿಸುತ್ತಾರೆ. ಸೊ ಇದು ನಮಗೇನ್ ತೋರಿಸ್ತದೆ ಅಂದ್ರೆ, ಕೊರಹನು ದೇವರಿಗೆ ವಿರುದ್ಧವಾಗಿ ಎದ್ದಿದ್ದರಿಂದ ಅವನು ನಾಶವಾದನೆ ಹೊರತು ಅವನ ಪಾಪದ ಒಂದು ಶಿಕ್ಷೆ ಅವನ ಮಕ್ಕಳ ಮೇಲೆ ಬರಲಿಲ್ಲ, ಅವನ ಸಂತತಿಯವರ ಮೇಲೂ ಬರಲಿಲ್ಲ. ಯಾಕಂತ ಹೇಳಿದ್ರೆ ಕೊರಹನು ಮಾಡಿದ ಆ ತಪ್ಪಾದ ತೀರ್ಮಾನವನ್ನ ಅವರ ಮಕ್ಕಳು ಮುಂದುವರಿಸಲಿಲ್ಲ, ಅಥವಾ ಅವ್ರ ಮಕ್ಕಳು ಅದೇ ತೀರ್ಮಾನ ಮಾಡಲಿಲ್ಲ. ಹಾಗಾಗಿ ಮಕ್ಕಳು ಒಳ್ಳೆ ತೀರ್ಮಾನ ಮಾಡಿದ್ದಕ್ಕೆ, ಮಕ್ಕಳು ಒಳ್ಳೆ ಆಯ್ಕೆಗಳನ್ನು ಮಾಡಿದ್ದಕ್ಕೆ ಅವರು ಅದರ ಒಳ್ಳೆಯ ಪ್ರತಿಫಲನ ಅವರು ಅನುಭವಿಸಿದ್ರು. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರವಾದಿಯಾದ ಸಮುವೇಲನು ಅವನು ಹೇಗೆ ದೇವರನ್ನ ಪ್ರೀತಿಸಿದ, ದೇವರಿಗೆ ಹೇಗೆ ಭಯಭಕ್ತಿಯಿಂದ ನಡ್ಕೊಂಡ ನಮಗೆ ಗೊತ್ತಿದೆ. ಹಾಗಾಗಿ ಅವನು ಸುದಿನಗಳನ್ನ ಈ ಲೋಕದಲ್ಲಿ ಕಂಡನು. ಆದರೆ ಅವನ ಮಕ್ಕಳು ಅವನ ಆಗಿರಲಿಲ್ಲ. ಅವನ ಮಕ್ಕಳು ಮಾಡಿದ ತಪ್ಪಾದ ಆಯ್ಕೆಗಳಿಂದ ಅವರು ತಮಗೆ ಸಿಕ್ಕ ನಾಯಕ ಸ್ಥಾನವನ್ನು ಅವರು ಕಳ್ಕೊಂಡ್ರು. ಹೀಗೆ ಒಬ್ಬರಾದ್ಮೇಲೆ ಒಬ್ರು ನಾವು ಏನ್ ಗಮನಿಸ್ತೇವೆ ಅಂತ ಹೇಳಿದ್ರೆ, ಅವರವರು ಮಾಡುವ ಆಯ್ಕೆಗಳಿಗೆ ತಕ್ಕ ಪ್ರತಿಫಲವನ್ನ ಅವರವರೇ ಅನುಭವಿಸ್ಬೇಕು. ಅವರು ಮಾಡಿದಂಥ
ಆಯ್ಕೆಗಳಿಗೆ, ತೀರ್ಮಾನಗಳಿಗೆ ಅಥವಾ ಅವರು ಮಾಡಿದ ಪಾಪಗಳಿಗೆ ಶಿಕ್ಷೆಯನ್ನ ದೇವರು ಇನ್ನೊಬ್ಬರ ಮೇಲೆ ಹೊರಿಸುವುದಿಲ್ಲ. ಸಮುವೇಲನ ಮೊಮ್ಮಗನಾದ ಹೇಮಾನನು, ಅವನೊಬ್ಬ ಹಾಡುಗಾರನಾಗಿದ್ದ, ಆರಾಧನೆ ನಾಯಕನಾಗಿದ್ದ. ದಾವಿದನ ಸಮಯದಲ್ಲಿ ಅವನು ಸಹ ಒಬ್ಬ ಮುಖ್ಯ ಆರಾಧನೆ ನಡೆಸುವ ವ್ಯಕ್ತಿಯಾಗಿದ್ದ. ತನ್ನ ಅಜ್ಜನಿಗೆ ತಕ್ಕ ಮೊಮ್ಮಗನಾಗಿ ಹೇಮಾನನು ಬೆಳೆದು ಬಂದ. ಹೀಗೆ ನಾವು ನೋಡುವುದಾದರೆ ಪೂರ್ವಜರ ಪಾಪದ ಫಲವು ಅಥವಾ ಪಾಪದ ಶಿಕ್ಷೆಯು ನಂತರ ಬಂದ ತಲೆಮಾರುಗಳ ಮೇಲೆ ಬರಲಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿದ್ದರಿಂದ ನಾವು ನೋಡಬಹುದು. ಇದೇ ರೀತಿಯಾದ ಇನ್ನೊಂದು ಉದಾಹರಣೆಗಳು ಬೇಕಾದಷ್ಟು ಬೈಬಲಲ್ಲಿ ಇವೆ. ಉದಾಹರಣೆಗೆ ಹಿಜ್ಕೀಯ ದೇವರಿಗೆ ಭಯಭಕ್ತಿಯಿಂದ ನಡ್ಕೊಂಡ, ಆದರೆ ಅವನ ಮಗನಾದ ಮನಸ್ಸೆ ಆ ರೀತಿಯಾಗಿ ನಡ್ಕೊಳ್ಳಿಲ್ಲ. ಮನಸ್ಸೆ ತನ್ನ ಜೀವನ ಎಲ್ಲ ದೇವರಿಗೆ ವಿರುದ್ಧವಾಗಿ ಜೀವಿಸಿ ಅದರ ಕಷ್ಟಗಳನ್ನು ಅನುಭವಿಸಿ ನಂತರ ಅವನನ್ನ ಸೆರೆಮನೆಗೆ ಎಳ್ಕೊಂಡು ಹೋಗಿ ಅಲ್ಲಿ ಹಾಕಿದಾಗ ಅವನಿಗೆ ತನ್ನ ಬುದ್ಧಿ ಬಂದು ಅಲ್ಲಿ ಅವನು ಪಶ್ಚಾತ್ತಾಪ ಪಟ್ಟು ದೇವರ ಹತ್ರ ಬೇಡಿಕೊಂಡಾಗ ಮತ್ತೆ ದೇವರು ಅವನನ್ನ ಹಿಂದಿರುಗಿ ಅವನ ದೇಶಕ್ಕೆ ಕರ್ಕೊಂಡು ಬಂದು ಅವನಿಗೆ ರಾಜನ ಸ್ಥಾನವನ್ನು ಕೊಟ್ಟಿದ್ದನ್ನು ನಾವು ನೋಡ್ತೇವೆ. ಆದರೆ ಮನಸ್ಸೆಯ ಮಗ ಆಮೋನ ಅವನಿಗಿಂತಲೂ ದುಷ್ಟನಾಗಿದ್ದ. ಅವನು ತನ್ನ ಪಾಪದಲ್ಲೇ ಮುಂದುವರೆದ, ಪಶ್ಚಾತ್ತಾಪನೆ ಪಡಲಿಲ್ಲ. ಕೊನೆಗೆ ಅಕಾಲಿಕ ಮರಣವನ್ನು ಅನುಭವಿಸ್ತಾನೆ, ಯಾಕಂದ್ರೆ ಅವನನ್ನ ಕೊಲೆ ಮಾಡಲಾಗ್ತದೆ. ಸೊ ಹೀಗೆ ಅವನು ಅಲ್ಲಿಗೆ ದುರಂತವಾಗಿ ಅಂತ್ಯವಾಗ್ತಾನೆ. ನಂತರ ಅವನ ಮಗನಾದ ಯೋಷಿಯ ನೋಡ್ತೇವೆ. ಯೋಷಿಯನು ಸಹ ದೇವರಲ್ಲಿ ಭಯಭಕ್ತಿಯುಳ್ಳ ಒಬ್ಬ ವ್ಯಕ್ತಿಯಾಗಿದ್ದ, ಪ್ರವಾದಿಗಳನ್ನ ಸನ್ಮಾನಿಸುವನಾಗಿದ್ದ, ಅವರು ದೇವರ ಮಾತುಗಳನ್ನ, ದೇವರ ವಾಕ್ಯಗಳನ್ನ ಅವನಿಗೆ ಹೇಳುವಾಗ ಅದನ್ನ ಸ್ವೀಕರಿಸಿದ, ಅದಕ್ಕೆ ಬೆಲೆ ಕೊಟ್ಟ, ಅದನ್ನ ಕಲಿತ, ಅದನ್ನ ಪಾಲಿಸಿದ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಜೀವಿಸಿ ಅವನು ಸುಖವಾದ ದಿನಗಳನ್ನ ಅವನು ನೋಡಿದ. ತನ್ನ ಮುತ್ತಜ್ಜನಿಗೆ ಯೋಗ್ಯನಾಗಿ, ಹಿಜ್ಕೀಯನಿಗೆ ಯೋಗ್ಯನಾದ ಒಂದು ಮರಿಮೊಮ್ಮಗನಾಗಿ ಯೋಷಿಯನ್ನು ಜೀವಿಸಿದ. ಹೀಗೆ ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದನ್ನ ನಾವು ನೋಡ್ತೇವೆ. ಯಾರ್ಯಾರು ಯಾವ್ಯಾವ ಆಯ್ಕೆಗಳನ್ನು ಮಾಡ್ತಾರೆ ಅದರ ಪ್ರತಿಫಲನ ಅವರವರೇ ಅನುಭವಿಸ್ತಾರೆ. ಸೊ ನಾವು ನೋಡೋದೇನೆಂದ್ರೆ, ದೇವರು ಯಾವ ವ್ಯಕ್ತಿ ನಾಶವಾಗೋದ್ರಲ್ಲೂ ಸಹ ದೇವರಿಗೆ ಕಿಂಚಿತ್ತೂ ಇಷ್ಟವಿಲ್ಲ. ದೇವರು ಬಯಸುವುದೇನೆಂದ್ರೆ ಎಲ್ಲರೂ ಸಹ ತಮ್ಮ ಪಾಪಗಳನ್ನ ಬಿಟ್ಟು ತನ್ನ ಕಡೆಗೆ ತಿರುಗಿಕೊಂಡು ಪರಿಶುದ್ಧರಾಗಿ ಜೀವಿಸಬೇಕೆನ್ನೋದೇ ದೇವರ ಇಷ್ಟ. ಅಥವಾ ಪರಿಶುದ್ಧರಾಗಿ ಜೀವಿಸುವುದಂತ ಹೇಳಿದ್ರೆ ದೇವರು ಹೇಳಿದ ಮಾರ್ಗದಲ್ಲಿ ನಡೆಯುವಂಥದ್ದು, ದೇವರು ಹೇಳಿದನ್ನ ಮಾಡುವಂಥದ್ದು, ದೇವರು ಹೇಳುವಂತೆ ಮಾತನಾಡುವುದಾಗ್ಲಿ, ಯೋಚನೆ ಮಾಡುವುದಾಗ್ಲಿ, ಕ್ರಿಯೆಗಳನ್ನು ಮಾಡುವಂಥದ್ದು. ದೇವರು ಯಾವ್ಯಾವ ಕ್ರಮಗಳನ್ನ ಇಟ್ಟಿದ್ದಾರೆ ಆ ಕ್ರಮಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋದು, ಅದನ್ನ ಪ್ರೀತಿಸುವುದು, ಅದನ್ನ ಪಾಲಿಸುವುದು, ಇದೇ ದೇವರು ನಮ್ಮಿಂದ ಬಯಸುವಂಥದ್ದು. ಹೀಗೆ ಮಾಡುವವರು ಈ ಲೋಕದಲ್ಲಿ ಸುಖವಾಗಿ ಅವರು ಬಾಳ್ತಾರೆ. ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ, ನಾವೆಲ್ಲರೂ ಸಹ ಮಕ್ಕಳಂತೆ ಮನಸ್ಸುಳ್ಳವರಾದ್ರೆ, ನಾವೆಲ್ಲರೂ ಮಕ್ಕಳಂತ ಮುಗ್ಧ ಮನಸ್ಸು ನಮಗಿರೋದಾಗಿದ್ರೆ ಇವತ್ತು ನಮಗೆ ಅನೇಕ ವಿಷಯಗಳು ನಮಗೆ ಅವಶ್ಯಕತೆ ಬೀಳೋದಿಲ್ಲ. ಉದಾಹರಣೆಗೆ ನ್ಯಾಯಾಲಯಗಳಾಗಿರ್ಬೋದು, ಸರ್ಕಾರಗಳಾಗಿರ್ಬೋದು, ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು, ಅನೇಕ ವಿಷಯಗಳು ನಮಗೆ ಅವಶ್ಯಕತೆ ಬೀಳಲ್ಲ. ಎಲ್ಲರೂ ಒಬ್ರನ್ನೊಬ್ರು ಪ್ರೀತಿಸುವುದಾದರೆ, ಎಲ್ಲರೂ ಇನ್ನೊಬ್ಬರಿಗೆ ಕೇಡು ಮಾಡದೆ, ನಾವು ಸ್ವಾರ್ಥವನ್ನು ಇಟ್ಟುಕೊಳ್ಳದೆ, ಮಕ್ಕಳ ಹಾಗೆ ನಾವು ನಿಷ್ಕಳಂಕ ಮನಸ್ಸುಳ್ಳ ವ್ಯಕ್ತಿಗಳಾಗಿದ್ರೆ ಈ ಲೋಕದಲ್ಲಿ ಯುದ್ಧಗಳನ್ನೋದಿರೋದಿಲ್ಲ, ಈ ಯುದ್ಧ ಆಯುಧಗಳ ಅವಶ್ಯಕತೆ ಬೀಳೋದಿಲ್ಲ, ಅನೇಕ ವಿಷಯಗಳು ನಮಗೆ ಅವಶ್ಯಕತೆ ಬೀಳೋದಿಲ್ಲ. ಒಂದು ನಿಮಿಷ ಆ ವಿಷಯದ ಬಗ್ಗೆ ಯೋಚನೆ ಮಾಡಿ. ದೇವರು ಹೇಳುವ ಹಾಗೆ ನಾವು ಒಂದು ವೇಳೆ ಜೀವಿಸೋದಾಗಿದ್ರೆ, ದೇವರು ಮನುಷ್ಯರನ್ನ ಯಾವ ಉದ್ದೇಶಕ್ಕಾಗಿ ಸೃಷ್ಟಿ ಮಾಡಿದ್ರು ಆ ಉದ್ದೇಶವನ್ನ ತಿಳಿದುಕೊಂಡು, ಆ ಉದ್ದೇಶವನ್ನ ಪ್ರೀತಿಸಿ ಅರ್ಥ ಮಾಡಿಕೊಂಡು ಆ ಉದ್ದೇಶಕ್ಕೆ ಅನುಸಾರವಾಗಿ ನಾವು ಜೀವಿಸುವುದಾದರೆ ಈ ಲೋಕ ನಮಗೆ ಸ್ವರ್ಗವಾಗಿರ್ತದೆ. ಆದರೆ ಇವತ್ತು ಮನುಷ್ಯರು ಸೈತಾನನೊಂದಿಗೆ, ದುರಾತ್ಮದೊಂದಿಗೆ ಸಹಕಾರ ಮಾಡ್ತಾ ಇರೋದ್ರಿಂದನೇ ನಮ್ಮ ಲೋಕದಲ್ಲಿ ಎಲ್ಲಾ ರೀತಿಯಾದ ಕೇಡುಗಳನ್ನ ನಾವು ಇವತ್ತು ಕಾಣ್ತಾ ಇದ್ದೀವಿ. ದುರಾತ್ಮನು ಹೇಗೆ ಹವಳನ್ನ ವಂಚಿಸಿದನೋ ಅದೇ ರೀತಿಯಲ್ಲಿ ಇವತ್ತು ದುರಾತ್ಮ ಅನೇಕರ ಕಿವಿಗಳಲ್ಲಿ ಬಂದು ಅವರಿಗೆ ವಂಚಿಸ್ತಾ ಇದ್ದಾನೆ. ಕೊಲೆ ಮಾಡ್ಲಿಕ್ಕಾಗ್ಲಿ, ಮೋಸ ಮಾಡ್ಲಿಕ್ಕಾಗ್ಲಿ, ದ್ವೇಷ ಮಾಡ್ಲಿಕ್ಕೆ, ಹಗೆತನ ಇಟ್ಕೊಳ್ಳಿಕ್ಕೆ, ಕಹಿತನ ಇಟ್ಕೊಳ್ಳಿಕ್ಕೆ, ಹೊಟ್ಟೆ ಕಿಚ್ಚಿ ಪಡ್ಲಿಕ್ಕೆ, ಅಥವಾ ಇನ್ನೊಬ್ಬರದನ್ನ ಕಸಿದುಕೊಳ್ಳಿಕ್ಕೆ, ಈ ರೀತಿಯಾಗಿ ಸೈತಾನ್ ನಮ್ಮನ್ನ ವಂಚಿಸ್ತಾ ಇರೋದ್ರಿಂದನೇ ಇವತ್ತು ಎಲ್ಲ ರೀತಿಯಾದ ಕೇಡುಗಳು ನಮ್ಮ ಲೋಕದಲ್ಲಿ ನಡೀತಾ ಇದೆ.
ಭಯೋತ್ಪಾದಕರುಗಳು ಯಾಕೆ ಭಯೋತ್ಪಾದಕರುಗಳಾದರು? ಯಾಕಂತ ಹೇಳಿದ್ರೆ ಈ ದುರಾತ್ಮ ಅವರಿಗೂ ಹೋಗಿ ವಂಚಿಸಿದಾನೆ. ಏನಂತ ಹೇಳಿದ್ರೆ, ನಿಮ್ಮ ಧರ್ಮವನ್ನು ಕಾಪಾಡ್ಕೊಳ್ದೇ ಇದ್ರೆ ಆ ಅದು ಅವರು ಅದನ್ನ ಕಸಿದ್ಕೊಂಡು ಹೋಗ್ತಾರೆ, ಅವರು ಮೇಲುಗೈ ಸಾಧಿಸ್ತಾರೆ. ಹಾಗಾಗಿ ನೀನು ಹೋಗಿ ಜನರನ್ನ ಕೊಲೆ ಮಾಡು, ಸಾಯಿಸು, ಅವ್ರನ್ನ ಹಿಂಸೆ ಪಡಿಸು, ಈ ರೀತಿಯಾಗಿ ಎಲ್ಲ ಸೈತಾನನ ಅವ್ರನ್ನ ವಂಚಿಸ್ತಾ ಇರೋದ್ರಿಂದನೇ ಅನೇಕ ಯೌವನಸ್ಥರು ಇವತ್ತು ಆಯುಧಗಳನ್ನ ಕೈ ಎತ್ತಿಕೊಂಡಿದ್ದಾರೆ. ಹಾಗಾಗಿ ಈ ಲೋಕದಲ್ಲಿ ಬಹಳಷ್ಟು ಒಂದು ಪ್ರಾಣ ನಷ್ಟಗಳು, ಹಿಂಸಾಚಾರಗಳು ಇವೆಲ್ಲ ನಡೀತಾ ಇದೆ. ಎಲ್ಲರೂ ಸಹ ವಂಚನೆಗೆ ಒಳಗಾಗಿ ಜೀವಿಸ್ತಾ ಇದ್ದಾರೆ. ಆದರೆ ಪ್ರಿಯರೇ, ಇವತ್ತು ನಾನು ಹೇಳ್ತಾ ಇರೋದನ್ನ ನೀವು ಸ್ವೀಕಾರ ಮಾಡ್ಕೊಳೋದಾದ್ರೆ, ನಮ್ಮ ಪಾಪ ಜೀವಿತಗಳನ್ನು ನಾವು ಇವತ್ತೇ ನಿಲ್ಲಿಸಿ ನಾವು ಒಬ್ಬ ಹೊಸ ವ್ಯಕ್ತಿಗಳಾಗಿ ನಾವು ಜೀವಿಸ್ಲಿಕ್ಕೆ ತೀರ್ಮಾನ ಮಾಡಿಕೊಂಡ್ರೆ ನಾವು ಎಲ್ಲ ಶಾಪದಿಂದ ಇವತ್ತೇ ನಾವು ಹೊರಗೆ ಬರ್ಬೋದು. ಹಾಗಾಗಿ ಶಾಪ ಅನ್ನುವುದು ಅದು ನಿಜವಾಗಿರುವಂಥದ್ದು, ಆದರೆ ಅನುವಂಶೀಯ ಶಾಪ ಅನ್ನುವಂಥದ್ದು ಅದು ಸುಳ್ಳು. ಅದು ಸತ್ಯವೇದದಲ್ಲಿ ಆ ಬೋಧನೆ ಇಲ್ಲವೇ ಇಲ್ಲ. ಹಾಗಾಗಿ ಈಗ ಶಾಪ ಅನ್ನೋದು ನಿಜವಾದರೆ ಶಾಪದಿಂದ ನಾವು ಹೇಗೆ ಮುಕ್ತಿ ಹೊಂದಿಕೊಳ್ಳಬೇಕು ಅನ್ನೋದು ಸಹಜವಾದ ಪ್ರಶ್ನೆ ಇರ್ತದೆ. ಸೊ ಈ ಲೋಕದಲ್ಲಿರುವ ಯಾವ ಮನುಷ್ಯನು ಸಹ ತನ್ನ ಜೀವನ ಪರ್ಯಂತ ದೇವರ ಒಂದು ಮಾತನ್ನು ಮೀರಿಲ್ಲ ಅಂತ ಹೇಳುವ ವ್ಯಕ್ತಿನೇ ಇಲ್ಲ. ಎಲ್ಲರೂ ಪಾಪ ಮಾಡಿದ್ದಾರೆ. ಹಾಗಾಗಿ ಎಲ್ಲರೂ ಶಾಪದ ಅಡಿಯಲ್ಲಿದ್ದಾರೆ. ಹಾಗಾಗಿ ಶಾಪದಿಂದ ಮುಕ್ತಿ ಹೊಂದಿಕೊಳ್ಬೇಕಾದ್ರೆ ಮೊದಲು ಪಾಪದಿಂದ ನಾವು ಮುಕ್ತಿ ಹೊಂದ್ಕೊಳ್ಬೇಕು. ಪಾಪದಿಂದ ಮುಕ್ತಿ ಹೊಂದಿಕೊಳ್ಳಬೇಕಾದ್ರೆ ಯೇಸುವಿನ ಮೇಲೆ ನಾವು ವಿಶ್ವಾಸ ಇಡಬೇಕು. ಯಾಕಂದ್ರೆ ನಾ ಈಗಾಗಲೇ ಹೇಳಿದೆ, ಯೇಸು ಸ್ವಾಮಿನೇ ನಮ್ಮನ್ನ ಈ ರೀತಿಯಾದ ದುಸ್ಥಿತಿಯಿಂದ ಬಿಡಿಸ್ಲಿಕ್ಕೆ ಅವರು ಈ ಲೋಕದಲ್ಲಿ ಮನುಷ್ಯನಾಗಿ ಜನಿಸಿ ಬಂದರು. ಈ ಲೋಕದಲ್ಲಿ ಜೀವಿಸಿದ ಏಕೈಕ ಪಾಪರಹಿತ ವ್ಯಕ್ತಿ, ಅಥವಾ ಒಂದು ಪಾಪವನ್ನು ಮಾಡದೆ ಈ ಲೋಕದಲ್ಲಿ ಜೀವಿಸಿದ ಏಕೈಕ ಮನುಷ್ಯ ಯಾರಂದ್ರೆ ಅದು ಯೇಸು ಕ್ರಿಸ್ತನ ಒಬ್ಬನೇ. ನಾವೆಲ್ಲರೂ ಪಾಪ ಮಾಡಿದ್ರಿಂದ ನಾವೆಲ್ಲರೂ ಸಹ ನಮ್ಮ ಪಾಪಗಳಿಗೆ ನ್ಯಾಯವಾದ ದಂಡನೆಯನ್ನು ನಾವು ಅನುಭವಿಸ್ಲಿಕ್ಕೆ ಯೋಗ್ಯರಾಗಿದ್ವಿ. ನಮ್ಮೆಲ್ಲ ಪಾಪಗಳಿಗೆ ಯೋಗ್ಯವಾದ ದಂಡನೆಯೇ ನರಕ. ಸೊ ನಾವೆಲ್ಲರೂ ನರಕಕ್ಕೆ ಹೋಗ್ಲಿಕ್ಕೆ ಯೋಗ್ಯರಾಗಿದ್ವಿ. ಆದರೆ ದೇವರು ನಮ್ಮ ಮೇಲೆ ಅಪಾರವಾದ ಪ್ರೀತಿ ಇಟ್ಟಿರೋದರಿಂದ, ದೇವರು ನಮ್ಮನ್ನ ಕನಿಕರಿಸಿರೋದ್ರಿಂದ, ಒಬ್ಬ ತಂದೆಯು ಮಗನನ್ನ ಕನಿಕರಿಸುವ ಹಾಗೆ ದೇವರು ನಮ್ಮ ಮೇಲೆ ಕನಿಕರ ಇಟ್ಟಿರುವುದರಿಂದ ದೇವರು ತನ್ನ ಸ್ವಂತ ಮಗನನ್ನೇ ನಮಗೋಸ್ಕರವಾಗಿ ಕಳಿಸ್ಕೊಟ್ರು. ಯಾಕಂತ ಹೇಳಿದ್ರೆ, ನಮ್ಮನ್ನ ನರಕಕ್ಕೆ ಹೋಗೋದನ್ನ ತಪ್ಪಿಸಿ, ನಮ್ಮನ್ನೆಲ್ಲ ಶಾಪಗಳಿಂದ ನಮ್ಮನ್ನ ಬಿಡಿಸಿ ನಾವು ಪರಲೋಕಕ್ಕೆ ಹೋಗ್ಲಿಕ್ಕೆ ಯೋಗ್ಯರಾಗಿ ನಮ್ಮನ್ನ ಮಾಡುವುದಕ್ಕಾಗಿ. ಹಾಗಾಗಿ ಯೇಸುಸ್ವಾಮಿ ಈ ಲೋಕದಲ್ಲಿ ಬಂದು ಜೀವಿಸಿ ದೇವರ ಪ್ರತಿಯೊಂದು ಮಾತುಗಳನ್ನು ಚಾಚು ತಪ್ಪದೆ ಪಾಲಿಸಿ ಪಾಪರಹಿತ ವ್ಯಕ್ತಿಯಾಗಿ ಜೀವಿಸಿ, ಆದರೆ ತನ್ನ ಪ್ರಾಣವನ್ನ ಮನುಷ್ಯರೆಲ್ಲರ ಪಾಪಗಳಿಗೆ ಪ್ರಾಯಶ್ಚಿತ್ತವಾಗಿ ಕೊಡುವುದಕ್ಕಾಗಿ ಒಬ್ಬ ಪಾಪಿಯ ಹಾಗೆ ಶಿಲುಬೆಯ ಮೇಲೆ ಯೇಸುಸ್ವಾಮಿ ಸಾಯ್ತಾರೆ. ಯಾಕಂತ ಹೇಳಿದ್ರೆ, ನಮ್ಮ ಪಾಪಗಳನ್ನೆಲ್ಲ ಯೇಸುಸ್ವಾಮಿ ತನ್ನ ಮೇಲೆ ತೆಗೆದುಕೊಂಡು ತನ್ನ ಪವಿತ್ರ ಸ್ಥಾನವನ್ನ ನಮಗೆ ಬಿಟ್ಟುಕೊಟ್ರು. ಪಾಪಿಯ ಸ್ಥಾನವನ್ನ ಯೇಸುಸ್ವಾಮಿ ತೆಗೆದುಕೊಂಡ್ರು. ಪಾಪದ ದಂಡನೆ ಏನಿತ್ತು ಅದನ್ನ ತನ್ನ ಮೇಲೆ ಹೊತ್ತುಕೊಂಡ್ರು. ಮತ್ತೆ ತನ್ನ ಪವಿತ್ರವಾದ ಸ್ಥಾನವನ್ನ ಯೇಸುಸ್ವಾಮಿ ನಮಗೆ ಬಿಟ್ಟುಕೊಟ್ರು. ನಮ್ಮ ರಕ್ತಕ್ಕೆ ಬದಲಾಗಿ ಯೇಸುಸ್ವಾಮಿ ತಮ್ಮ ಪವಿತ್ರ ರಕ್ತವನ್ನ ಸುರಿಸಿ ನಮಗಾಗಿ ಪಾಪ ಪ್ರಾಯಶ್ಚಿತ್ತವನ್ನ ಮಾಡಿದರು. ನಮ್ಮನ್ನ ತಮ್ಮ ಪರಿಶುದ್ಧವಾದ ರಕ್ತದಿಂದ ಅವರು ತೊಳೆದರು. ಯಾರು ಇದನ್ನು ನಂಬುತ್ತಾರೋ, ಯಾರು ಯೇಸುವನ್ನ ತಮ್ಮ ಜೀವನಕ್ಕೆ ದೇವರಾಗಿ ಮಾಡಿಕೊಳ್ತಾರೋ, ಯಾರು ಯೇಸು ನನ್ನ ಪಾಪಗಳಿಗಾಗಿ ಸತ್ತಿದ್ದಾರೆ ಅಂತ ನಂಬುತ್ತಾರೋ, ದೇವರೇ ನನ್ನ ಪಾಪಗಳನ್ನ ನಿಮ್ಮ ಪರಿಶುದ್ಧವಾದ ರಕ್ತದಿಂದ ತೊಳೆಯಿರಿ, ಯೇಸುವೆ ನನ್ನನ್ನು ತೊಳೆಯಿರಿ ಅಂತ ಹೇಳಿ ಯಾರು ಹೇಳ್ತಾರೋ, ಇಂದಿನಿಂದ ನಾನು ಆ ಪಾಪ ಜೀವಿತವನ್ನು ಬಿಟ್ಟು ನಾನು ಪರಿಶುದ್ಧನಾಗಿ ಜೀವಿಸಲಿಕ್ಕೆ ತೀರ್ಮಾನಿಸ್ತಾ ಇದ್ದೇನೆ ಅಂತ ಯಾರ್ಯಾರು ಹೇಳ್ತಾರೋ ಅಂಥವರು ಶಾಪದಿಂದ ಮುಕ್ತಿ ಹೊಂದಿಕೊಳ್ಳುತ್ತಾರೆ. ಯೇಸುಸ್ವಾಮಿ ನಮಗೋಸ್ಕರವಾಗಿ ಪ್ರಾಯಶ್ಚಿತ್ತವಾಗಿ ಶಿಲುಬೆಯ ಮೇಲೆ ತಮ್ಮ ಪ್ರಾಣವನ್ನ ಬಲಿಯಾಗಿ ಅರ್ಪಿಸಿದ್ದು ಮಾತ್ರವಲ್ಲ, ಅವರು 3 ದಿವಸಗಳಾದ ಮೇಲೆ ಮತ್ತೆ ಜೀವಂತವಾಗಿ ಎದ್ದು ಬಂದರು. ಇವತ್ತು ಪರಲೋಕದಲ್ಲಿ ದೇವರ ಬಲಭಾಗದಲ್ಲಿ ನಮಗೋಸ್ಕರವಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಹಾಗಾಗಿ ನಾನು ಹೇಳ್ತಾ ಇರುವಂತ ಈ ಒಂದು ಶುಭ ಸಂದೇಶವನ್ನ ಯಾರ್ಯಾರು ನಂಬುತ್ತಾರೋ, ಹೌದು ನಾನು ಯೇಸು ಸ್ವಾಮಿ ನಿಜವಾದ ದೇವರಂತ ನಂಬುತ್ತೇನೆ,
ಯೇಸು ಸ್ವಾಮಿ ನನ್ನ ಪಾಪಗಳಿಗಾಗಿ ತನ್ನ ಪ್ರಾಣವನ್ನು ಕೊಟ್ಟರು ಎಂಬುದಾಗಿ ನಂಬ್ತೇನೆ. ನನ್ನ ರಕ್ತದ ಬದಲಾಗಿ ಯೇಸು ಸ್ವಾಮಿ ತನ್ನ ಪವಿತ್ರ ರಕ್ತವನ್ನು ಸುರಿಸಿದ್ರು ಎಂಬುದಾಗಿ ನಂಬ್ತೇನೆ ಅಂಥೇಳಿ ಯಾರ್ಯಾರು ನಂಬ್ತಾರೋ, ಮತ್ತೆ 3 ದಿವಸಗಳಾದ ಮೇಲೆ ಯೇಸು ಜೀವಂತವಾಗಿ ಎದ್ದು ಬಂದು ಈಗಲೂ ಸಹ ಜೀವಂತವಾಗಿದ್ದಾರೆ ಅಂತ ಯಾರ್ಯಾರು ನಂಬುತ್ತಾರೋ ಅವರು ಪಾಪಗಳಿಂದ ಬಿಡುಗಡೆಯನ್ನು ಹೊಂದಿಕೊಳ್ಳುತ್ತಾರೆ. ಪಾಪದಿಂದ ಮುಕ್ತಿ ಸಿಕ್ಕ ಮೇಲೆ ಶಾಪದಿಂದನೂ ನಮಗೆ ಮುಕ್ತಿ ಸಿಕ್ಕಿದೆ. ದೇವರ ವಾಕ್ಯ ಹೇಳ್ತದೆ, ನಾವು ಗಲಾತ್ಯ 3:14 ಓದಿಕೊಳ್ಳೋಣ. ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಹಾಗಾಗಿ ಯಾರ್ಯಾರು ಯೇಸು ಸ್ವಾಮಿಯನ್ನ ಈಗ ದೇವರಾಗಿ ಮಾಡಿಕೊಂಡಿದ್ದಾರೋ ಅವರಿಗೆ ಪಾಪವೂ ಪರಿಹಾರವಾಗಿದೆ, ಶಾಪವೂ ಪರಿಹಾರವಾಗಿದೆ. ಪಾಪವೂ ಇಲ್ಲದಿದ್ದಲ್ಲಿ ಶಾಪವೂ ಸಹ ಇಲ್ಲ. ಹಾಗಾಗಿ ಯಾವ ಒಬ್ಬ ವಿಶ್ವಾಸಿ ಸಹ ಇನ್ನು ಶಾಪದ ಬಗ್ಗೆ ಹೆದರೋ ಅವಶ್ಯಕತೆ ಇಲ್ಲ. ದೇವರು ಎಲ್ಲ ಶಾಪಗಳನ್ನು ಯೇಸು ಸ್ವಾಮಿ ತನ್ನ ಮೇಲೆ ಹೊತ್ತುಕೊಂಡು ಆಗಿದೆ. ಎಲ್ಲ ಶಾಪಗಳಿಂದ ನಮ್ಮನ್ನು ಬಿಡಿಸಿ ಆಗಿದೆ. ಯೇಸು ಸ್ವಾಮಿ ನಮ್ಮನ್ನು ಸ್ವತಂತ್ರರನ್ನಾಗಿ ನಮ್ಮನ್ನು ಮಾಡಿದ್ದಾರೆ. ಯೇಸು ಸ್ವಾಮಿ ನಮ್ಮನ್ನ ಸ್ವತಂತ್ರರನ್ನಾಗಿ ಮಾಡಿದ ಮೇಲೆ ನಾವು ಈ ರೀತಿಯಾದ ಬೋಧನೆಗಳನ್ನು ಕೇಳಿಸ್ಕೊಂಡು ಮತ್ತೊಮ್ಮೆ ಬಂಧನದೊಳಗೆ ಸಿಕ್ಕಾಕೊಳ್ಬಾರ್ದು. ಏನೋ ಒಂದು ಕಾಲ್ಪನಿಕ ವಿಷಯಗಳನ್ನ ನಾವು ಯೋಚಿಸ್ತಾ ಚಿಂತೆ ಮಾಡ್ತಾ ಏನಾದರೂ ಒಂದು ಕೇಡಾಗ್ಬೋದು, ಪೂರ್ವಜರ ಕೇಡು ನಮ್ಮ ಮೇಲೆ ಇರ್ಬೋದೇನೋ, ಅದು ಇದಿರ್ಬೋದೇನೋ, ಅದನ್ನೆಲ್ಲ ನಾವು ಯೋಚನೆ ಮಾಡಿಕೊಳ್ತಾ ಇಲ್ಲದೆ ಇರುವುದನ್ನೆಲ್ಲ ನಾವು ಕಲ್ಪಿಸಿಕೊಳ್ತಾ ನಮ್ಮ ಜೀವನವನ್ನು ನಾವು ಕಳ್ಕೊಳ್ಬಾರ್ದು. ಯಾಕಂತ ಹೇಳಿದ್ರೆ ಯೇಸು ಸ್ವಾಮಿ ನಮ್ಮನ್ನ ಎಲ್ಲ ಶಾಪದೊಳಗಿಂದ ಬಿಡಿಸಿ ಆಗಿದೆ. ಈಗ ಯಾರು ಯಾವ ಶಾಪವನ್ನು ಮುರಿಯೋ ಅವಶ್ಯಕತೆ ಇಲ್ಲ. ಎಲ್ಲವನ್ನು ಯೇಸು ಸ್ವಾಮಿ ತನ್ನ ಮೇಲೆ ತೆಗೆದುಕೊಂಡು ಆಗಿದೆ. ಈ ರೀತಿಯಾದ ಬೋಧನೆಗಳನ್ನು ಮಾಡುವವರು ಯೇಸು ಸ್ವಾಮಿ ಯಾರನ್ನೋದು ಮತ್ತು ಯೇಸು ಸ್ವಾಮಿ ಶಿಲುಬೆ ಮೇಲೆ ಏನು ಮಾಡಿದ್ರು ಅನ್ನೋದು ಸರಿಯಾಗಿ ಇನ್ನೂ ತಿಳ್ಕೊಳ್ಬೇಕಾಗಿದೆ. ಅವ್ರು ಇನ್ನೂ ತಿಳ್ಕೊಂಡಿಲ್ಲ ಅಂತ ಅರ್ಥ. ಯಾಕೆಂದರೆ ಯೇಸು ಸ್ವಾಮಿಯನ್ನು ಯಾರು ತಮ್ಮ ದೇವರಾಗಿ ಮಾಡಿಕೊಂಡಿದ್ದಾರೋ ಅವರು ಎಲ್ಲ ಶಾಪಗಳಿಂದ ಮುಕ್ತಿ ಹೊಂದ್ಕೊಂಡಿದ್ದಾರೆ. ಅವರು ಪಾಪದಿಂದಲೂ ಸಹ ಅವರು ಬಿಡುಗಡೆ ಹೊಂದ್ಕೊಂಡಿದ್ದಾರೆ. ಹಾಗಾದರೆ ಕೆಲವರು ಕೇಳುವ ಪ್ರಶ್ನೆ, ಹಾಗಾದರೆ ನಾನು ಇವತ್ತು ಸಹ ಪಾಪವನ್ನು ಯಾಕೆ ಎದುರಿಸ್ತಾ ಇದ್ದೇನೆ ಅಂತ ಕೆಲವರು ಕೇಳ್ಬೋದು. ಅಥವಾ ಇನ್ನು ಕೆಲವರು ಕೇಳ್ಬೋದು, ಹಾಗಿದ್ರೆ ಒಳ್ಳೆಯವರಿಗೆ ಯಾಕೆ ಕೆಟ್ಟದಾಗುತ್ತೆ, ವಿಶ್ವಾಸಿಗಳಿಗೂ ಸಹ ಯಾಕೆ ಕೇಡಾಗುತ್ತೆ ಅಂತ ಹೇಳಿ. ಸಮಯದ ಅಭಾವ ಇರೋದ್ರಿಂದ ಆ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿ ಕೊಡೋಕ್ಕಾಗಲ್ಲ. ದಯವಿಟ್ಟು ನನ್ನ ಪುಸ್ತಕವನ್ನು ಓದ್ರಿ. ಉಚಿತವಾಗಿ ಡೌನ್ಲೋಡ್ ಮಾಡಿಕೊಂಡು ಈ ಕೆಳಗೆ ಕಾಣಿಸ್ತಿರುವ ವೆಬ್ಸೈಟ್ನಿಂದ ನೀವು ಡೌನ್ಲೋಡ್ ಮಾಡ್ಕೊಂಡು ಓದ್ಬೋದು. ಅದರಲ್ಲಿ ನಾನು ಇವೆಲ್ಲ ವಿಷಯಗಳನ್ನು ವಿಸ್ತಾರವಾಗಿ ನಾನು ವಿವರಿಸಿದ್ದೇನೆ. ದೇವರ ನಿಮ್ಮನ್ನು ಆಶೀರ್ವದಿಸಲಿ. ಇನ್ನೊಂದು ಸಂಚಿಕೆಯೊಂದಿಗೆ ಮತ್ತೆ ಕಾಣೋಣ.